ಜ್ಞಾನ ಸಂಹಿತ ಮಾಸಪತ್ರಿಕೆ ಫೆಬ್ರವರಿ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 228762 ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyoti.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 2285623225 ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyoti.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52, 1 ಝೈದ್ ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ: ಪ್ರಿಯ ಓದುಗರೇ, ಜನವರಿ ತಿಂಗಳಿನಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯ ಕಿರೀಟಕ್ಕೆ ಮತ್ತೊಂದು ಹೆಮ್ಮೆಯ ಗರಿ ಮೂಡಿರುವುದನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಮಗೆ ಬಹಳ ಸಂತೋಷವಾಗುತ್ತದೆ. 19 ಜನವರಿ 2024ರಂದು ಮಿತ್ರ ಜ್ಯೋತಿ ಸಂಸ್ಥಾಪಕಿ ಡಾಕ್ಟರ್ ಮಧು ಸಿಂಘಾಲ್ ಅವರಿಗೆ ರುಸ್ತಂ ಜಿ ಮೇರ್ವಾನ್ ಜಿ ಅಲ್ಪೈವಾಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮುಂಬೈನಲ್ಲಿ ನಡೆದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ NAB ಸಂಸ್ಥೆಯ 73ನೇ ವಾರ್ಷಿಕೋತ್ಸವದಲ್ಲಿ ಈ ಪ್ರಶಸ್ತಿಯನ್ನು ಮಧುಂಜಿ ಅವರಿಗೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ, ಕಸ್ಟಮ್ಸ್ ವಿಭಾಗದ ಜಂಟಿ ಆಯುಕ್ತರಾದ ಶ್ರೀ ನಿಖಿಲ್ ಗೋಯಲ್ ಅವರು ಪ್ರದಾನ ಮಾಡಿದರು. ಮಧುಜಿ ಅವರು ವಿವಿಧ ಸಂಸ್ಥೆಗಳು ಹಾಗೂ ಸರಕಾರದ ಸಹಯೋಗದೊಂದಿಗೆ ವಿಶೇಷ ಚೇತನರ ಹಕ್ಕುಗಳಿಗೆ, ಸಬಲೀಕರಣಕ್ಕೆ, ಅವರ ಕೌಶಲ್ಯಗಳ ಅಭಿವೃದ್ಧಿಗೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಗೆ ಉತ್ತೇಜನ ನೀಡುತ್ತಾ ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆಯನ್ನು ಗುರುತಿಸಿ ಈ ಮಾನ್ಯತೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಅವರ ಈ ಗಮನಾರ್ಹವಾದ ಸಾಧನೆಯನ್ನು ಸಂಭ್ರಮಿಸುತ್ತಾ ನಾವೆಲ್ಲರೂ ನಮ್ಮ ಪ್ರೀತಿಯ, ಆತ್ಮೀಯ ಮಧುಜಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮಗೆಲ್ಲ ನಿಮ್ಮ ಬಗ್ಗೆ ಹಾಗೂ ನೀವು ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಅತ್ಯಂತ ಹೆಮ್ಮೆ ಮತ್ತು ಗೌರವವಿದೆ ಮಧುಜಿ. ಅಭಿನಂದನೆಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ ಕುಮಾರಿ ಅಣಿಯಮ. ಪರಿವಿಡಿ: 1 ಚಿಂತನ್ ಸಂಬಂಧಗಳ ಅನುಬಂಧ, 2 ನುಡಿಮುತ್ತುಗಳು, 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ.
4 ವಿಜ್ಞಾನ ಮಾಹಿತಿ ಮಹಾನ್ ವಿಜ್ಞಾನಿಗಳ ತಪ್ಪುಗಳು ಯಶಸ್ಸಿನ ದಾರಿದೀಪಗಳು. 5 ಆವಿಷ್ಕಾರ ಮಹಾನಗರದ ಮಡಿಲಲ್ಲಿ ದ್ರವರೂಪಿ ವೃಕ್ಷ. 6 ವ್ಯಕ್ತಿತ್ವ ವಿಕಸನ ನಗುವಿರಲಿ ಮೊಗದಲ್ಲಿ. 7 ಪಾಲನೆ ಪೋಷಣೆ ಹಾಲು ಯಾಕೆ ಉಕ್ಕುತ್ತದೆ. 8 ತಂತ್ರಜ್ಞಾನ ಹೊಸ ಫೀಚರ್ಗಳ ಆಧಾರ್. 9 ಪ್ರವಾಸ ಚರಿತ್ರೆಯ ಪುಟ ಕುಂಬಳಗಢ. 10 ಚಿಣ್ಣರ ಪುಟ್. ಅ ಗುಬ್ಬಿ ಮಾಡಿದ ಪಾಯಸ. ಆ ಬಾಗಲಕೋಟೆ ಜಿಲ್ಲಾ ದರ್ಶನ. 11 ಅಡುಗೆ ಮನೆ ಕ್ಯಾಪ್ಸಿಕಂ ಸವಿರುಚಿ. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಸಂಬಂಧಗಳ ಅನುಬಂಧ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳ ವ್ಯಾಪಾರ ಅವನದ್ದು. ಯಾರಿಗೂ ಮೋಸ ಮಾಡದೆ ಪ್ರಾಮಾಣಿಕ ಕ್ರಯ ವಿಕ್ರಯ ಮಾಡುತ್ತಿದ್ದ. ಒಂದು ದಿನ ಅಚಾನಕ್ ಆಗಿ ರಾತ್ರಿ ಮಲಗಿದವ ಬೆಳಿಗ್ಗೆ ಏಳಲೇ ಇಲ್ಲ. ನಿದ್ರೆಯಲ್ಲಿಯೇ ಅವನ ದೇಹ ಅವಸಾನವಾಗಿತ್ತು. ಯಾವ ಪೂರ್ವ ಸೂಚನೆಯೂ ಇಲ್ಲದೆ ಸಾವು ಬಂದದ್ದರಿಂದ ವ್ಯಾಪಾರ ದಿಕ್ಕಾಪಾಲಾಗಿ ಕಂಡವರ ಕೈ ಸೇರಿತು. ಇವನನ್ನೇ ನಂಬಿದ್ದ ಹೆಂಡತಿ, ಮಕ್ಕಳು ಕಂಗಾಲಾದರು. ಕೆಲವು ಸಮಯ ಕಳೆಯಿತು. ಒಂದು ದಿನ ಸಿರಿವಂತನ ವಿಧವೆ ಒಂದು ಪಚ್ಚೆಯ ಹಾರವನ್ನು ತನ್ನ ಹದಿಹರೆಯದ ಮಗನ ಕೈಗಿಟ್ಟು, ಮಗು, ಇದನ್ನು ನಿನ್ನ ಚಿಕ್ಕಪ್ಪನಿಗೆ ಕೊಟ್ಟು ಸ್ವಲ್ಪ ಹಣವನ್ನಾಗಲಿ, ಇದಕ್ಕಿರುವ ಪೂರ್ತಿ ಮೌಲ್ಯವನ್ನಾಗಲಿ ನೀಡುವಂತೆ ವಿನಂತಿಸು. ದಿನ ಕಳೆಯುವುದು ಸ್ವಲ್ಪ ಕಷ್ಟವಾಗಿದೆ ಎಂದಳು. ಹುಡುಗ ತಾಯಿ ಹೇಳಿದಂತೆ ಚಿಕ್ಕಪ್ಪನ ಅಂಗಡಿಗೆ ಹೋದ. ಹಾರವನ್ನು ಅವನ ಮುಂದಿಟ್ಟು ತಾಯಿಯ ಕೋರಿಕೆ ತಿಳಿಸಿದ. ಚಿಕ್ಕಪ್ಪ ಹಾರವನ್ನು ಕೈಗೆತ್ತಿಕೊಂಡು ಅದನ್ನು ಪರೀಕ್ಷಿಸಿ ನೋಡಿದ. ಅನಂತರ, ಮಗು, ನಿನ್ನ ತಾಯಿಗೆ ಹೇಳು, ಈ ಹಾರವನ್ನು ಈಗಲೇ ಮಾರುವುದು ಬೇಡ. ಕೆಲವು ಕಾಲ ಕಳೆಯಲಿ. ಆಗ ಒಳ್ಳೆಯ ಬೆಲೆ ಬರುತ್ತದೆ. ಅನಂತರ ನೋಡೋಣ. ಈಗ ನಿಮ್ಮ ಖರ್ಚಿಗೆ ಸ್ವಲ್ಪ ಹಣ ಕೊಡುತ್ತೇನೆ. ಮತ್ತೆ ನೀನು ಒಬ್ಬ ಒಳ್ಳೆಯ ವಣಿಕನ ಮಗ. ನೀನು ಯಾಕೆ ನಿನ್ನ ತಂದೆಯ ವ್ಯಾಪಾರ ಕಲಿಯಬಾರದು? ನಾಳೆಯಿಂದ ನನ್ನ ಅಂಗಡಿಗೆ ಬಾ. ವ್ಯಾಪಾರದ ಒಳಹರಿವುಗಳನ್ನು ಸೂಕ್ಷ್ಮವಾಗಿ ಗಮನಿಸು. ಮುಂದೆ ಆಸಕ್ತಿ ಕಂಡರೆ ನೀನೇ ಸಣ್ಣದಾಗಿ ವ್ಯಾಪಾರ ಶುರು ಮಾಡಬಹುದು ಎಂದು ಸಲಹೆ ನೀಡಿದ. ವ್ಯಾಪಾರಿಯ ಹೆಂಡತಿಗೆ ಸಂತೋಷವಾಯಿತು. ಮೈದುನನಿಗೆ ತಮ್ಮ ಬಗ್ಗೆ ಕಾಳಜಿ ಇದೆ. ಈ ಅಮೂಲ್ಯ ಹಾರವನ್ನು ಅವನು ತೀರಾ ಕಡಿಮೆ ಬೆಲೆಗೆ ಕೊಳ್ಳಬಹುದಿತ್ತು. ಬದಲಿಗೆ ಕೆಲವು ಕಾಲ ಕಾಯುವ ಸಲಹೆಯೊಂದಿಗೆ ತನ್ನ ಮಗನಿಗೊಂದು ಬದುಕಿನ ದಾರಿ ತೋರಿಸುತ್ತಿದ್ದಾನೆ. ಹೀಗೆ ಯೋಚಿಸಿ ಮಗನಿಗೆ ಚಿಕ್ಕಪ್ಪನ ಅಂಗಡಿಗೆ ಹೋಗಲು ಅನುಮತಿ ನೀಡಿದಳು. ಹುಡುಗ ಬೆಳಿಗ್ಗೆ ಅಂಗಡಿಗೆ ಹೋದರೆ ಸಂಜೆಯವರೆಗೆ ವ್ಯಾಪಾರದ ಸೂಕ್ಷ್ಮಗಳನ್ನು ಆಸಕ್ತಿಯಿಂದ ಕಲಿಯತೊಡಗಿದ. ಚಿಕ್ಕಪ್ಪ ಇವನನ್ನು ಪ್ರೀತಿಯಿಂದ, ಆದರದಿಂದ ನೋಡಿಕೊಂಡ. ಒಂದು ಸುಂದರ ಬಾಂಧವ್ಯ ಇವರಿಬ್ಬರ ಮಧ್ಯೆ ಬೆಳೆಯಿತು. ಸುಮಾರು ಕಾಲ ಕಳೆಯಿತು. ಒಂದು ದಿನ ಚಿಕ್ಕಪ್ಪ, ಮಗು, ಈಗ ನೀನು ಅಂದು ಮಾರಲು ಬಯಸಿದ ಹಾರ ವಿಕ್ರಯಕ್ಕೆ ಸೂಕ್ತ ಕಾಲ. ಬೇಕಾದರೆ ಪ್ರಯತ್ನಿಸಿ ನೋಡೋಣ ಎಂದು ಹೇಳಿದ. ಈ ಹೊತ್ತಿಗೆ ಹುಡುಗನಿಗೆ ಅಮೂಲ್ಯ ಹಾರಗಳ ಪರೀಕ್ಷೆ ಮತ್ತು ಮಾಪನದ ವಿದ್ಯೆ ಕರಗತವಾಗಿತ್ತು. ಹುಡುಗ ತಾಯಿಯಿಂದ ಹಾರವನ್ನು ಪಡೆದುಕೊಂಡು ಪರೀಕ್ಷಿಸಲು ಕುಳಿತ. ಅಲ್ಲಿ ಅವನಿಗೆ ಆಘಾತವೊಂದು ಕಾದಿತ್ತು. ಅದೇನೆಂದರೆ ಈ ಹಾರ ನಕಲಿಯಾಗಿತ್ತು. ಕವಡೆಯ ಬೆಲೆಯೂ ಅದಕ್ಕಿರಲಿಲ್ಲ. ಹುಡುಗ ಹಾರವನ್ನು ತಂದು ಚಿಕ್ಕಪ್ಪನ ಮುಂದಿಟ್ಟು, ಚಿಕ್ಕಪ್ಪ, ಇದು ನಕಲಿ ಹಾರ. ಇದಕ್ಕೆ ಎಂದಿದ್ದರೂ ಒಂದೇ ಬೆಲೆ. ಹೆಚ್ಚಾಗುವುದೂ ಇಲ್ಲ, ಕಡಿಮೆಯಾಗುವುದೂ ಇಲ್ಲ. ಹಾಗಿರುವಾಗ ನೀವು ಇದರ ಮೌಲ್ಯ ಹೆಚ್ಚಾಗುತ್ತದೆ. ಅಲ್ಲಿಯವರೆಗೆ ಕಾಯೋಣ ಎಂದಿದ್ದು ಯಾಕೆ? ಆಗಲೇ ಇದು ನಕಲಿ ಎಂದು ಹೇಳಬಹುದಾಗಿತ್ತಲ್ಲ ಎಂದ. ಅವನು, ಹೌದು, ಹೇಳಬಹುದಾಗಿತ್ತು. ಆದರೆ ಮಗು, ಆವಾಗಿನ ಸನ್ನಿವೇಶವನ್ನು ಜ್ಞಾಪಿಸಿಕೋ. ಅಂದು ತಂದೆಯನ್ನು, ಮನೆಯ ಯಜಮಾನನನ್ನು ಕಳೆದುಕೊಂಡು ದುಃಖದಲ್ಲಿದ್ದೀರಿ. ಅಲ್ಲಿಯವರೆಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವರು ಬೀದಿಗೆ ಬರುವ ಸ್ಥಿತಿಯಲ್ಲಿದ್ದೀರಿ. ಯಾರು ನಿಮ್ಮವರು, ಯಾರು ಅಲ್ಲ ಎಂದು ತಿಳಿಯದ್ದೇ ಸಂಶಯದಲ್ಲಿ, ಗೊಂದಲದಲ್ಲಿ ತಡಕಾಡುತ್ತಿದ್ದೀರಿ. ಆ ಸ್ಥಿತಿಯಲ್ಲಿ ನೀನು ತಂದ ಆಹಾರ ನಕಲಿ ಎಂದೇನಾದರೂ ನಾನು ಹೇಳಿದ್ದರೆ ಸಹಾಯ ಮಾಡುವ ಮನಸ್ಸಿಲ್ಲದೆ ಸಬೂಬು ಹೇಳುತ್ತಿದ್ದಾನೆ ಎಂದು ಭಾವಿಸುತ್ತಿದ್ದೀರಿ. ನಿಮ್ಮ ಬಾಂಧವ್ಯ ಶಾಶ್ವತವಾಗಿ ತುಂಡರಿಸಿ ಹೋಗುತ್ತಿತ್ತು. ಇದ್ದ ಒಂದೇ ಒಂದು ಉಪಾಯ ಎಂದರೆ ನಿನ್ನನ್ನೇ ಯಥಾರ್ಥ ತಿಳಿಯುವಂತೆ ತರಬೇತುಗೊಳಿಸುವುದು. ಇದರಿಂದ 2 ಲಾಭಗಳಿದವು. ನಿನ್ನ ಭವಿಷ್ಯಕ್ಕೊಂದು ತಯಾರಿ ನಡೆದು ನಿನ್ನ ತಂದೆಯ ವೃತ್ತಿಯನ್ನು ನೀನು ಮುಂದುವರಿಸಬಹುದಿತ್ತು.
ಇಷ್ಟರಲ್ಲಿ ನಿನಗೆ ಹರಳುಗಳ ಪರೀಕ್ಷೆ ಕರಗತವಾಗಿ ನೀನೇ ಹಾರ ಪರೀಕ್ಷಿಸಿ ಅದರ ಮೌಲ್ಯ ಕಂಡುಕೊಳ್ಳುವಂತಾಗುತ್ತಿತ್ತು. ಮಗು, ಹಣಕ್ಕಿಂತ ಸಂಬಂಧಗಳು ಮುಖ್ಯ. ಒಮ್ಮೆ ಸಂಬಂಧಗಳು ಕಡಿದು ಹೋದರೆ ಕೂಡಿಸುವುದು ಕಷ್ಟ. ಒಂದು ವೇಳೆ ಕೂಡಿದರೂ ಕೂಡಿಸಿದ ಗಂಟು ಮಧ್ಯೆ ಬರುವುದಂತೂ ಖಂಡಿತ. ಆದುದರಿಂದ ನಾನು ಹಾಗೆ ಮಾಡಿದೆ ಎಂದು ಉತ್ತರಿಸಿದ. ಹೌದು, ಕಡಿದು ಜೋಡಿಸಿದ ಸಂಬಂಧಗಳು ಗಂಟು ಹಾಕಿದ ದಾರದಂತೆ ಅಲ್ಲವೇ? 2 ನುಡಿಮುತ್ತುಗಳು. ಒಂದು, ನಿಮಗೆ ಯಾವುದಾದರೂ ಒಂದು ಕೆಲಸವನ್ನು ಮಾಡಲು ಮೋಟಿವೇಶನ್ ಬೇಕಾದರೆ ಆ ಕೆಲಸವನ್ನು ಮಾಡಬೇಡಿ. ಎಲಾನ್ ಮಸ್ಕ್. 2, ಸೂರ್ಯನಂತೆ ಹೊಳೆಯುವ ಆಸೆ ನಿಮಗೆ ಇದ್ದರೆ ಮೊದಲು ಸೂರ್ಯನಂತೆ ಒತ್ತಿ ಉರಿಯುವುದನ್ನು ಕಲಿಯಿರಿ. ಎ.ಪಿ. ಜೆ. ಅಬ್ದುಲ್ ಕಲಾಂ. 3, ವಿವೇಕ ಎಂಬ ಪುಸ್ತಕದ ಮೊದಲ ಅಧ್ಯಾಯವೇ ಪ್ರಾಮಾಣಿಕತೆ. ಥಾಮಸ್ ಜೆಫರ್ಸನ್. 4, ನಾನು ದಾರಿಯನ್ನು ಹುಡುಕುವೆ ಅಥವಾ ಹೊಸ ದಾರಿಯನ್ನು ಮಾಡುವೆ. ಫಿಲಿಪ್ ಸಿಡ್ನಿ. 5, ಸುಖ ಸ್ನೇಹಿತರನ್ನು ಕರೆತರುತ್ತದೆ. ಕಷ್ಟ ಅವರ ಅರ್ಹತೆಯನ್ನು ಪರೀಕ್ಷಿಸುತ್ತದೆ. ಪಿ. ಸೈರಸ್. 6, ನಮ್ಮ ಹಣೆಬರಹವನ್ನು ನಿರ್ಧರಿಸುವ ಜವಾಬ್ದಾರಿ ನಕ್ಷತ್ರಗಳ ಮೇಲಿಲ್ಲ, ಅದು ನಮ್ಮ ಮೇಲೆಯೇ ಇದೆ. ಶೇಕ್ಸ್ಪಿಯರ್. 3, ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಮಾಹಿತಿ ವೇದಿಕೆ. 1, ಮೈಸೂರಿನ ಎಟಿಐ ಸಂಸ್ಥೆಯಲ್ಲಿ ಸುಗಮ್ಯ 3ನೇ ಹಂತದ ತರಬೇತಿಯನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. 4ನೆಯ ಹಂತದ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದ್ದು, ಸಂಘದ ಸಕ್ರಿಯ ಸದಸ್ಯರನ್ನು ತರಬೇತಿ ಪಡೆಯಲು ಉತ್ತೇಜಿಸುವಂತೆ ಎಟಿಐ ಸಂಸ್ಥೆಯಿಂದ ಸಂಘಕ್ಕೆ ಪತ್ರ ಬಂದಿರುತ್ತದೆ. 2, ಎ ಮತ್ತು ಬಿ ವೃಂದಗಳಲ್ಲಿ ಮುಂಬಡ್ತಿಯಲ್ಲಿ ಮೀಸಲಾತಿ ವಿಚಾರದಲ್ಲಿ ಪ್ರಕರಣ ದಾಖಲಿಸಲು ವಕೀಲರು ಸಕಾರಾತ್ಮಕ ಒಪ್ಪಿದ್ದು, ಶೀಘ್ರದಲ್ಲೇ ನ್ಯಾಯಾಲಯದಲ್ಲಿ ದಾವೆಯನ್ನು ಸಂಘದ ವತಿಯಿಂದ ಹೂಡಲಾಗುವುದು. 3, ಸಂಘದ ನವೀಕರಣ ಪ್ರಕ್ರಿಯೆ ಆರಂಭವಾಗಿದ್ದು, ಕೂಡಲೇ ಎಲ್ಲ ಸದಸ್ಯರು ನವೀಕರಣ ಮಾಡಿಕೊಳ್ಳಲು ಸಂಘವು ವಿನಂತಿಸುವುದು. 4, ಸಂಘವು ಸರ್ಕಾರದೊಂದಿಗೆ ನಿರಂತರವಾಗಿ ಪತ್ರ ವ್ಯವಹಾರ ಮಾಡುತ್ತಿದ್ದು, ಸಿ ಮತ್ತು ಡಿ ವೃಂದಗಳಲ್ಲಿ 2016ರ ಸರ್ಕಾರದ ಆದೇಶದನ್ವಯ ಮುಂಬಡ್ತಿಯಲ್ಲಿ ಮೀಸಲಾತಿ ಇನ್ನು ಯಾವ ಇಲಾಖೆಯಲ್ಲಿ ಅನುಷ್ಠಾನ ಆಗಿರುವುದಿಲ್ಲವೋ ಅಂತಹ ಇಲಾಖೆಗಳಲ್ಲಿ ಅನುಷ್ಠಾನ ಮಾಡಲು ಸಂಘದ ವತಿಯಿಂದ ಪತ್ರ ಬರೆಯಲು ತೀರ್ಮಾನಿಸಲಾಗಿದೆ. 4, ವಿಜ್ಞಾನ ಮಾಹಿತಿ. ಮಹಾನ್ ವಿಜ್ಞಾನಿಗಳ ತಪ್ಪುಗಳು ಯಶಸ್ಸಿನ ದಾರಿದೀಪಗಳು. ಎಂತೆಂಥ ಮಹಾನ್ ವಿಜ್ಞಾನಿಗಳು ಕೂಡ ತಪ್ಪು ಮಾಡಿದ್ದಾರೆ. ಆದರೆ ಸೋಲೆ ಗೆಲುವಿನ ಸೋಪಾನ ಎಂಬ ತತ್ವವನ್ನು ನೆನಪಿಟ್ಟುಕೊಂಡು ಮರಳಿ ಯತ್ನವ ಮಾಡಿ ಸತ್ಯದರ್ಶನದ ಹಾದಿಯಲ್ಲಿ ನಡೆದಿದ್ದಾರೆ. ವಿಜ್ಞಾನ ಎಂಬುದು ನಿಂತ ನೀರಲ್ಲ. ದಿನೇ ದಿನೇ ಹೊಸ ಆವಿಷ್ಕಾರಗಳ ಮೂಲಕ ಮುನ್ನಡೆಯುತ್ತಿರುವ ವಿಜ್ಞಾನ ಜಗತ್ತಿನಲ್ಲಿ ಇಂದು ನಾವು ಕಂಡುಹಿಡಿದ ಸತ್ಯ ನಾಳೆಗೆ ಸುಳ್ಳಾಗಬಹುದು. ಏಕೆಂದರೆ ಹೊಸ ಹೊಸ ಸತ್ಯಗಳು ದಿನೇ ದಿನೇ ಗೋಚರವಾಗುತ್ತಲೇ ಇರುತ್ತವೆ. ಕೆಲವೊಮ್ಮೆ ಮಹಾನ್ ವಿಜ್ಞಾನಿಗಳು ಕಂಡುಕೊಂಡಿದ್ದು ಕೂಡ ತಪ್ಪಾಗಬಹುದು. ಇದರರ್ಥ ಅವರು ಕಂಡುಹಿಡಿದಿದ್ದೆಲ್ಲ ಸುಳ್ಳು ಅಥವಾ ವ್ಯರ್ಥ ಎಂದಲ್ಲ. ವಿಜ್ಞಾನದ ಮಹಾವೃಕ್ಷದಲ್ಲಿ ಎಷ್ಟೊಂದು ಅಸಂಖ್ಯರೆಂಬೆ ಕೊಂಬೆಗಳಿವೆ ಎಂದರೆ ಒಂದೊಂದನ್ನು ಕೂಲಂಕುಷವಾಗಿ ಅನ್ವೇಷಿಸುವಾಗ ತಪ್ಪುಗಳಾಗುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಹೊಸ ಸತ್ಯಗಳು ಗೋಚರಿಸಿದಾಗ ಹಿಂದಿನ ಸಿದ್ಧಾಂತಗಳು ಸಂಪೂರ್ಣ ತಪ್ಪೆಂದು ಸಾಬೀತಾಗಿರುವ ಉದಾಹರಣೆಗಳಿವೆ. ವಿಶ್ವದ ಉಗಮದ ಬಗ್ಗೆ ಇಂದು ಎಲ್ಲೆಡೆ ಒಪ್ಪಿತವಾಗಿರುವ ಸಿದ್ಧಾಂತವೆಂದರೆ ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ. ಎಡ್ವಿನ್ ಹಬಲ್ ಪ್ರತಿಪಾದಿಸಿದ ಈ ಸಿದ್ಧಾಂತ ನಮ್ಮ ವಿಶ್ವವು ಒಂದು ಬಿಂದುವಿನಲ್ಲಿ ಆರಂಭವಾಯಿತೆಂದು ಹೇಳುತ್ತದೆ. ಸುಮಾರು 13.7 ಶತಕೋಟಿ ವರ್ಷಗಳ ಹಿಂದೆ ಜಗತ್ತಿನ ಸಕಲ ದ್ರವ್ಯರಾಶಿ ಎಲ್ಲವೂ ಒಂದು ಅನಂತುಷ್ಣತೆಯ ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿತ್ತು. ಆ ಬಿಂದು ಮಹಾಸ್ಫೋಟದಲ್ಲಿ ಸಿಡಿದು ಎಲ್ಲ ದ್ರವ್ಯರಾಶಿಯು ಎಲ್ಲ ದಿಕ್ಕುಗಳಿಗೂ ಎರಚಲ್ಪಟ್ಟಿತು. ಅಂದಿನಿಂದ ಇಂದಿನವರೆಗೂ ವಿಶ್ವ ವಿಸ್ತರಿಸುತ್ತಲೇ ಇದೆ ಎಂಬುದು ಈ ಮಹಾಸ್ಫೋಟ ಸಿದ್ಧಾಂತದ ತಿರುಳು. ಆದರೆ ಇದಕ್ಕೆ ಪ್ರತಿಯಾಗಿ ಫ್ರೆಡ್ ಹಾಯಲ್ ಹಾಗೂ ನಮ್ಮ ದೇಶದ ಜಯಂತ್ ವಿಷ್ಣು ನಾರ್ನೀಕರ್ ಎಂಬ ವಿಜ್ಞಾನಿಗಳು ಸ್ಥಿರ ವಿಶ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದು ನಮಗೆ ಸಿಕ್ಕಿರುವ ಪುರಾವೆಗಳು ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನೇ ಸರಿ ಎಂದು ಸಾಬೀತುಪಡಿಸಿವೆ. ವಿಶ್ವ ವಿಸ್ತರಿಸುತ್ತಿದೆಯೇ? ವಿಶ್ವವು ವಿಸ್ತರಿಸುತ್ತಿದೆ ಎಂದು ಮೊದಲ ಬಾರಿಗೆ ಎಡ್ವಿನ್ ಹಬಲ್ ಹೇಳಿದ್ದು 1924ರಲ್ಲಿ. ಆದರೆ ಸರ್ ಆಲ್ಬರ್ಟ್ ಐನ್ಸ್ಟೈನ್ 1915ರಲ್ಲಿ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವನ್ನು ಪ್ರತಿಪಾದಿಸಿದಾಗ ಇದು ಗೊತ್ತಿರಲಿಲ್ಲ. ಆದರೆ ಐನ್ಸ್ಟೈನ್ ತನ್ನ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಲೆಕ್ಕಾಚಾರಗಳನ್ನು ಮಾಡಿದಾಗ ಅನೇಕ ದೋಷಗಳು ಕಂಡುಬಂದವು.
ಇದಕ್ಕೆ ಕಾರಣ ಅವನು ವಿಶ್ವವು ಸ್ಥಿರವಾಗಿದೆ ಎಂದು ಭಾವಿಸಿದ್ದೇ ಆಗಿತ್ತು. ಆದರೆ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ತಪ್ಪಿಲ್ಲವೆಂಬುದು ಕೂಡ ಸಾಬೀತಾಗಿತ್ತು. ಹಾಗಾದರೆ ತಪ್ಪಾಗಿದ್ದು ಎಲ್ಲಿ? ಇದು ಐನ್ಸ್ಟೈನ್ಗೂ ಹೊಳೆಯಲಿಲ್ಲ. ಆದ್ದರಿಂದ ಅವರು ತಮ್ಮ ಸಮೀಕರಣಗಳಲ್ಲಿ ಕಾಸ್ಮೋಲಾಜಿಕಲ್ ಕಾನ್ಸ್ಟಂಟ್ ಎಂಬ ಸ್ಥಿರಾಂಕವನ್ನು ಪ್ರತಿಪಾದಿಸಿದರು. ಈ ಸ್ಥಿರಾಂಕವನ್ನು ಸಮೀಕರಣಗಳಲ್ಲಿ ಬಳಸಿದಾಗ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಸಮೀಕರಣಗಳು ಸರಿಯಾಗಿ ಹೊಂದಿಕೊಂಡವು. ಆದರೆ ಎಡ್ವಿನ್ ಹಬಲ್ ವಿಶ್ವ ವಿಸ್ತರಿಸುತ್ತಿದೆ ಎಂದು ಸಾಬೀತುಪಡಿಸಿದಾಗ ಈ ಕಾಸ್ಮೋಲಾಜಿಕಲ್ ಕಾನ್ಸ್ಟಂಟ್ನ ಮಹತ್ವ ಇಲ್ಲವಾಯಿತು. ಐನ್ಸ್ಟೈನ್ ಇದನ್ನು ತಮ್ಮ ಜೀವನದ ಅತಿ ದೊಡ್ಡ ತಪ್ಪು ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಇದು ಐನ್ಸ್ಟೈನ್ನ ದೊಡ್ಡತನವನ್ನು ಕೂಡ ತೋರಿಸುತ್ತದೆ. ಏಕೆಂದರೆ ತಾನು ಅಂಥ ದೊಡ್ಡ ವಿಜ್ಞಾನಿಯಾಗಿದ್ದರೂ ತಪ್ಪು ಮಾಡಿದ್ದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಆದರೆ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಗಳನ್ನು, ಕೃಷ್ಣ ದ್ರವ್ಯ ಮತ್ತು ಕೃಷ್ಣ ಶಕ್ತಿ, ವಿವರಿಸಲು ಸ್ಥಿರಾಂಕದ ನೆರವು ಪಡೆದುಕೊಂಡರು. ವಿಶ್ವ ಸ್ಥಿರವಾಗಿದೆಯೇ? ಇನ್ನೊಂದು ದೊಡ್ಡ ಭೂಕಂಪ ಎಬ್ಬಿಸಿದ ಸಿದ್ಧಾಂತವೆಂದರೆ ಫ್ರೆಡ್ ಹಾಯಲ್ ಮತ್ತು ಜಯಂತ್ ನಾರ್ನಿಕರ್ ಅವರ ಸ್ಥಿರ ಸ್ಥಿತಿ ಸ್ಟೇಡಿ ಸ್ಟೇಟ್ ಯೂನಿವರ್ಸ್ ಸಿದ್ಧಾಂತ. ಇದರ ಪ್ರಕಾರ ವಿಶ್ವ ವಿಸ್ತರಿಸುತ್ತಿದೆ ಎಂಬುದು ಸರಿಯಲ್ಲ. ವಿಶ್ವವು ಹಿಂದೆಯೂ ಕೂಡ ಹೀಗೆ ಇತ್ತು ಮತ್ತು ಮುಂದೆಯೂ ಹೀಗೇ ಇರಲಿದೆ. ಅಂದರೆ ಜಗತ್ತಿನಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಬಹುಪಾಲು ಸ್ಥಿರವಾಗಿರುತ್ತದೆ. ನಕ್ಷತ್ರಗಳು ಸಾಯುತ್ತಿದ್ದಂತೆ ಹೊಸ ನಕ್ಷತ್ರಗಳು ಹುಟ್ಟುತ್ತಲೂ ಇರುತ್ತವೆ. ವಿಶ್ವವು ಅನಾದಿ ಕಾಲದಿಂದಲೂ ಹೀಗೆಯೇ ಇದೆ. ಮುಂದೆಯೂ ಹೀಗೇ ಇರಲಿದೆ. ಇದು ಒಂದು ಬಿಂದುವಿನಿಂದ ಸ್ಫೋಟವಾಗಿ ಆರಂಭವಾಯಿತೆಂದಾಗಲಿ ಅಥವಾ ಇಂದು ಕ್ಷಣ ಕ್ಷಣಕ್ಕೂ ವಿಸ್ತರಿಸುತ್ತಿದೆ ಎಂಬುದಾಗಲಿ ಸರಿಯಲ್ಲ. ವಿಶ್ವದ ವಿಸ್ತಾರ ಹೆಚ್ಚು ಕಡಿಮೆ ಸ್ಥಿರವಾಗಿದೆ ಎಂಬುದು ಈ ಸಿದ್ಧಾಂತದ ಪ್ರತಿಪಾದನೆ. ಇದನ್ನು ಅವರು ಒಂದು ಬೃಹತ್ ಹುಲ್ಲುಗಾವಲಿಗೆ ಹೋಲಿಸಿದರು. ಹುಲ್ಲುಗಾವಲಿನಲ್ಲಿ ಹುಲ್ಲಿನ ಎಸಳುಗಳು ಸಾಯುತ್ತಿರುತ್ತವೆ ಹಾಗೂ ಹುಟ್ಟುತ್ತಿರುತ್ತವೆ. ಆದರೆ ಅದರಲ್ಲಿರುವ ಒಟ್ಟಾರೆ ಹುಲ್ಲೆಸಳುಗಳ ಸಂಖ್ಯೆ ಬಹುಪಾಲು ಒಂದೇ ಆಗಿರುತ್ತದೆ ಎಂಬುದೇ ಇದರ ಅರ್ಥವಾಗಿತ್ತು. ಆದರೆ ಎಡ್ವಿನ್ ಹಬಲ್ನ ಮಹಾಸ್ಫೋಟ ಸಿದ್ಧಾಂತಕ್ಕೆ ಸಾಕಷ್ಟು ಪುರಾವೆಗಳು ದೊರೆತಿವೆ. ಮಹಾಸ್ಫೋಟ ಸಂಭವಿಸಿದ ಕಾಲವನ್ನು ವಿಜ್ಞಾನಿಗಳು ಬಹುತೇಕ ನಿಖರವಾಗಿ ಲೆಕ್ಕ ಹಾಕಿದ್ದಾರೆ. ಹಾಗಾಗಿ ಈಗ ಮಹಾಸ್ಫೋಟ ಸಿದ್ಧಾಂತದ್ದೇ ಮೇಲುಗೈಯಾಗಿದೆ. ಇದಕ್ಕೆ ದೊರೆತಿರುವ ಪುರಾವೆಗಳಲ್ಲಿ ನಕ್ಷತ್ರಗಳ ರೆಡ್ಶಿಫ್ಟ್ ಬಹಳ ಮುಖ್ಯವಾದದ್ದು. ರೆಡ್ಶಿಫ್ಟ್ ಎಂದರೆ ದೂರದ ನಕ್ಷತ್ರಗಳ ಬೆಳಕಿನ ರೋಹಿತದಲ್ಲಿ ಗೆರೆಗಳು ಕೆಂಪು ಬಣ್ಣದ ಕಡೆಗೆ ಸರಿಯುತ್ತಿರುವಂತೆ ಕಾಣುತ್ತವೆ. ಇದು ಡೊಪ್ಲರ್ ಪರಿಣಾಮದ ಕಾರಣ ಹೀಗೆ ಕಾಣುತ್ತದೆ. ಏಕೆಂದರೆ ಈ ನಕ್ಷತ್ರಗಳು ನಮ್ಮಿಂದ ದೂರ ಸರಿಯುತ್ತಿವೆ. ಹಾಗಾಗಿ ಅವುಗಳ ಬೆಳಕಿನ ಆವರ್ತನಾಂಕ ಫ್ರೀಕ್ವೆನ್ಸಿ ಕಡಿಮೆಯಾಗುತ್ತಿರುವಂತೆ ನಮಗೆ ತೋರುತ್ತದೆ. ಬೆಳಕಿನಲ್ಲಿ ಕೆಂಬಣ್ಣದ ಫ್ರೀಕ್ವೆನ್ಸಿ ಅತ್ಯಂತ ಕಡಿಮೆ ಇರುವುದರಿಂದ ರೋಹಿತದ ಗೆರೆಗಳ ಆವರ್ತನಾಂಕ ಕಡಿಮೆಯಾದಂತೆಲ್ಲ ಅವು ಕೆಂಪಿನತ್ತ ಸರಿಯುತ್ತಿರುವಂತೆ ನಮಗೆ ಕಾಣುತ್ತದೆ. ಇದುವರೆಗೆ ನಮಗೆ ಕಂಡಿರುವ ಎಲ್ಲ ದೂರದ ನಕ್ಷತ್ರಗಳಲ್ಲೂ ರೆಡ್ಶಿಫ್ಟ್ ವಿದ್ಯಮಾನವನ್ನು ಪತ್ತೆ ಹಚ್ಚಿದ್ದೇವೆ. ನಕ್ಷತ್ರಗಳ ದೂರ ಹೆಚ್ಚಿದಂತೆಲ್ಲ ರೆಡ್ಶಿಫ್ಟ್ನ ಪ್ರಮಾಣ ಕೂಡ ಹೆಚ್ಚುತ್ತಿದೆ. ಅಂದರೆ ದೂರದ ನಕ್ಷತ್ರಗಳು ಹೆಚ್ಚು ವೇಗವಾಗಿ ನಮ್ಮಿಂದ ದೂರ ಸರಿಯುತ್ತಿವೆ ಎಂದರ್ಥ. ಕಾಸ್ಮಿಕ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್, ವಿಶ್ವವನ್ನೆಲ್ಲ ಆವರಿಸಿರುವ ಅಲೆಗಳ ಸಮುದ್ರ ಕೂಡ ಈ ಮಹಾಸ್ಫೋಟಕ್ಕೆ ಪುರಾವೆ ಒದಗಿಸಿದ ಇನ್ನೊಂದು ಅಂಶ. ಸಾಮಾನ್ಯ ದೂರದರ್ಶಕಗಳ ಕಣ್ಣಿಗೆ ಖಾಲಿಯಾಗಿ ಕಾಣುವ ವಿಶ್ವದ ನಕ್ಷತ್ರ ಮತ್ತು ಗ್ಯಾಲಕ್ಸಿಗಳ ನಡುವಿನ ಖಾಲಿ ಜಾಗ ಸೂಕ್ಷ್ಮವಾದ ರೇಡಿಯೋ ದೂರದರ್ಶಕಗಳ ಕಣ್ಣಿಗೆ ಖಾಲಿಯಾಗಿ ಕಾಣುವುದಿಲ್ಲ. ವಿಶ್ವದ ಎಲ್ಲೆಡೆ ಬಹುತೇಕ ಸಮನಾಗಿ ಹರಡಿರುವ ವಿಕಿರಣಗಳನ್ನು ಈ ದೂರದರ್ಶಕಗಳು ಗುರುತಿಸಿವೆ. ಈ ವಿಕಿರಣಗಳು ಬಿಗ್ ಬ್ಯಾಂಗ್ನ ಸಂದರ್ಭದಲ್ಲಿ ಎಲ್ಲೆಡೆ ಎರಚಲ್ಪಟ್ಟ ವಿಕಿರಣಗಳೇ ಹೊರತು ಬೇರೇನೂ ಅಲ್ಲ ಎಂದು ಸಾಬೀತಾಗಿದೆ. ಇದು ಕೂಡ ಮಹಾಸ್ಫೋಟವನ್ನು ಸಮರ್ಥಿಸುವಂತ ಇನ್ನೊಂದು ಪುರಾವೆ. ಹೀಗಾಗಿ ಸದ್ಯಕ್ಕೆ ಮಹಾಸ್ಫೋಟ ಸಿದ್ಧಾಂತವಾದಿಗಳ ಕೈಮೇಲಾಗಿದ್ದು ಸ್ಥಿರ ಸ್ಥಿತಿಯ ವಿಶ್ವದ ಸಿದ್ಧಾಂತ ತೆರೆಮರೆಗೆ ಸರಿದಿದೆ. ಸದ್ಯದ ಮಟ್ಟಿಗೆ ಅದು ತಪ್ಪೆಂದು ಸಾಬೀತಾಗಿದ್ದು ಮುಂದೇನೂ ಗೊತ್ತಿಲ್ಲ. ಬೆಳಕು ಹೇಗೆ ಪ್ರವಹಿಸುತ್ತದೆ? ಶಬ್ದವು ಗಾಳಿಯಲ್ಲಿ ಪ್ರವಹಿಸುತ್ತದೆ. ಅದೇ ರೀತಿ ನೀರಿನಲ್ಲಿ ಮತ್ತು ಘನವಸ್ತುಗಳಲ್ಲೂ ಶಬ್ದವು ಪ್ರವಹಿಸುತ್ತದೆ ಎಂದು ನಮಗೆ ತಿಳಿದಿದೆ. ಆದರೆ ಬೆಳಕು ಯಾವುದರಲ್ಲಿ ಪ್ರವಹಿಸುತ್ತದೆ? ಸೂರ್ಯನ ಬೆಳಕು ಭೂಮಿಯತ್ತ ಹೇಗೆ ಪ್ರವಹಿಸುತ್ತದೆ? ಅದೇ ರೀತಿ ಬೇರೆ ಬೇರೆ ನಕ್ಷತ್ರಗಳ ಬೆಳಕು ವಿಶ್ವದಲ್ಲಿ ಹೇಗೆ ಪ್ರವಹಿಸುತ್ತದೆ? ಈ ಪ್ರಶ್ನೆ ನ್ಯೂಟನ್ ಸೇರಿದಂತೆ ಮಹಾನ್ ವಿಜ್ಞಾನಿಗಳನ್ನೆಲ್ಲ ಕಾಡಿತ್ತು.
ಅದಕ್ಕೆ ಪರಿಹಾರ ಮಾತ್ರ ಸಿಗಲಿಲ್ಲ. ಬೆಳಕು ಅಲೆಗಳ ರೂಪದಲ್ಲಿ ಪ್ರವಹಿಸುತ್ತದೆ ಎಂದು ಕ್ರಿಶ್ಚಿಯನ್ ಹೈಗನ್ಸ್ ಹೇಳಿದ. ಮುಂದೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಎಂಬಾತ ಬೆಳಕು ವಿದ್ಯುದಯಸ್ಕಾಂತೀಯ ಅಲೆಗಳ ರೂಪ ಎಂದು ಸಾಬೀತುಪಡಿಸಿದ. ಆದರೆ ಹೈಗನ್ಸ್ ಅದನ್ನು ಅಲೆಗಳು ಎಂದು ಮೊದಲಿಗೆ ಹೇಳಿದಾಗ ಅದು ಪ್ರವಹಿಸಲು ಯಾವ ಮಾಧ್ಯಮ ಅಗತ್ಯವಿದೆ ಎಂದು ಗೊತ್ತಿರಲಿಲ್ಲ. ಹಾಗಾಗಿ ಇಡೀ ವಿಶ್ವದಲ್ಲಿ ಈಥರ್ ಎಂಬ ವಸ್ತುವೊಂದು ಹರಡಿದೆ ಎಂದು ಹೈಗನ್ಸ್ ಹೇಳಿದ. ಈ ವಸ್ತು ಬೆಳಕು ಸೇರಿದಂತೆ ಯಾವುದೇ ವಸ್ತುವಿನ ಚಲನೆಗೆ ಯಾವುದೇ ಪ್ರತಿರೋಧ ಒಡ್ಡುವುದಿಲ್ಲ. ಸರ್ ಐಸಾಕ್ ನ್ಯೂಟನ್ ಕೂಡ ತನ್ನ ಗುರುತ್ವ ಬಲದ ಸಿದ್ಧಾಂತವನ್ನು ಪ್ರತಿಪಾದಿಸಲು ಈಥರ್ ಮಾಧ್ಯಮವನ್ನು ತೆಗೆದುಕೊಂಡರು. ವಸ್ತುವಿನಿಂದ ವಸ್ತುವಿಗೆ ಗುರುತ್ವ ಸೆಳೆತದ ಬಲ ಈಥರ್ನ ಮುಖಾಂತರವೇ ಹರಿಯುತ್ತದೆ ಎಂದು ಅವರು ಹೇಳಿದರು. ಆದರೆ ಈಥರ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲು ಯಾವ ವಿಜ್ಞಾನಿಯೂ ಯಶಸ್ವಿಯಾಗಲಿಲ್ಲ. ಕೊನೆಗೆ ಮೈಕಲ್ಸನ್ ಮತ್ತು ಮಾರ್ಲೆ ಎಂಬ ವಿಜ್ಞಾನಿಗಳು ನಡೆಸಿದ ಪ್ರಯೋಗದಲ್ಲಿ ಇಂತಹ ಯಾವುದೇ ಮಾಧ್ಯಮ ಇಲ್ಲ ಎಂದು ದೃಢಪಟ್ಟಿತು. ಜೊತೆಗೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಬೆಳಕು ಶೂನ್ಯದಲ್ಲೂ ಪ್ರವಹಿಸಬಲ್ಲ ವಿದ್ಯುದಯಸ್ಕಾಂತೀಯ ಅಲೆಗಳ ರೂಪ ಎಂದು ಸಾಬೀತುಪಡಿಸಿದ ಮೇಲೆ ಈಥರ್ ಎಂಬ ಯಾವುದೇ ಮಾಧ್ಯಮದ ಅವಶ್ಯಕತೆಯಿಲ್ಲವೆಂದು ಸ್ಪಷ್ಟವಾಯಿತು. ಹಾಗಾಗಿ ಇಂದು ಈಥರ್ ಎಂಬ ಯಾವುದೇ ವಸ್ತು ವಿಶ್ವದಲ್ಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಭೂಮಿಯ ವಯಸ್ಸು ಎಷ್ಟು? ಮನುಷ್ಯನನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದ ಇನ್ನೊಂದು ಪ್ರಶ್ನೆ ಎಂದರೆ ಭೂಮಿಯ ವಯಸ್ಸು. ರೇಡಿಯೋ ವಿಕಿರಣಶೀಲ ವಸ್ತುಗಳ ನೆರವಿನಿಂದ ಭೂಮಿಯ ವಯಸ್ಸು ಸುಮಾರು 460 ಕೋಟಿ ವರ್ಷಗಳೆಂದು ನಿರ್ಧರಿಸಲಾಗಿದೆ. ಆದರೆ ಬಹಳ ಹಿಂದೆ ರೇಡಿಯೋ ವಿಕಿರಣಶೀಲತೆಯ ಬಗ್ಗೆ ಮನುಷ್ಯರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಭೂಮಿಯ ವಯಸ್ಸನ್ನು ಕಂಡುಹಿಡಿಯಲು ಬೇರೆ ವಿಧಾನಗಳನ್ನು ಅನುಸರಿಸಬೇಕಾಗಿತ್ತು. ಲಾರ್ಡ್ ಕೆಲ್ವಿನ್ ಮತ್ತು ವಿಲಿಯಂ ಥಾಮ್ಸನ್ ಎಂಬ ಇಬ್ಬರು ವಿಜ್ಞಾನಿಗಳು ಇದರ ಬಗ್ಗೆ ತಲೆಕೆಡಿಸಿಕೊಂಡರು. ಕೆಲ್ವಿನ್, ಭೂಮಿ ಒಂದು ಬಿಸಿಯಾದ ಚೆಂಡಿನಂತೆ ಆರಂಭವಾಯಿತೆಂದು ಭಾವಿಸಿದ. ಹಾಗಾದರೆ ಅದು ಇಂದಿನ ಉಷ್ಣತೆಗೆ ತಣ್ಣಗಾಗಲು ಬೇಕಾಗುವ ಕಾಲ ಎಷ್ಟು ಎಂದು ಯೋಚಿಸಿದ. ಒಂದು ಬಿಸಿಯಾದ ಲೋಹದ ಪಾತ್ರೆಯನ್ನು ನೆಲದ ಮೇಲೆ ಇಟ್ಟರೆ ಅದು ನಿಧಾನವಾಗಿ ತಣ್ಣಗಾಗುತ್ತದೆ ಅಲ್ಲವೇ? ಅದರ ಮೂಲಕ ಶಾಖ ಹೇಗೆ ನಷ್ಟವಾಗುತ್ತದೆ ಎಂದು ಅದರ ಗಾತ್ರ, ಸುತ್ತಲಿನ ವಾತಾವರಣ ಇತ್ಯಾದಿಗಳ ಆಧಾರದ ಮೇಲೆ ಲೆಕ್ಕ ಹಾಕಬಹುದು. ಅದೇ ರೀತಿ ಭೂಮಿಯ ವಿಷಯದಲ್ಲೂ ಲೆಕ್ಕ ಹಾಕಿದ ಕೆಲ್ವಿನ್ ಇದರ ಆಧಾರದ ಮೇಲೆ ಭೂಮಿ ಸುಮಾರು 2 ರಿಂದ 40 ಕೋಟಿ ವರ್ಷಗಳಷ್ಟು ಹಳೆಯದು ಎಂದು ಹೇಳಿದ. ಅಂದರೆ ಈ ಲೆಕ್ಕಾಚಾರಗಳ ಪ್ರಕಾರ ಭೂಮಿಯ ಸರಾಸರಿ ವಯಸ್ಸು ಕೆಲವು 10-20 ಅಥವಾ ಹೆಚ್ಚೆಂದರೆ 50 ಕೋಟಿ ವರ್ಷಗಳು ಇರಬಹುದು ಎಂದು ತಿಳಿಯಿತು. ಮೊದಲಿಗೆ ಇದನ್ನು ಎಲ್ಲರೂ ಒಪ್ಪಿಕೊಂಡರು. ಆದರೆ ಜೀವವಿಜ್ಞಾನಿಗಳಿಗೆ ಸಮಸ್ಯೆ ಶುರುವಾಯಿತು. ಭೂಮಿಯ ಮೇಲೆ ಜೀವಿಗಳ ಉಗಮವಾಗಿ ವಿಕಾಸ ಸಂಭವಿಸುತ್ತಿದೆಯಲ್ಲ? ಈ ವಿಕಾಸವೆಂಬುದು ಬಹಳ ನಿಧಾನ ಗತಿಯ ಪ್ರಕ್ರಿಯೆ. ಇಂದು ಭೂಮಿಯ ಮೇಲಿರುವ ಲಕ್ಷಾಂತರ ಜೀವಿಗಳ ವೈವಿಧ್ಯದ ವಿಕಾಸಕ್ಕೆ 16 ಕೋಟಿ ವರ್ಷಗಳ ಅವಧಿ ಏನೇನು ಸಾಲದು ಎಂಬುದು ಜೀವವಿಜ್ಞಾನಿಗಳ ವಾದವಾಗಿತ್ತು. ಮುಂದೆ ವಿಕಿರಣಶೀಲತೆಯನ್ನು ಕಂಡುಹಿಡಿದಾಗ ಭೂಮಿಯ ವಯಸ್ಸನ್ನು ನಿಖರವಾಗಿ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಹಾಗಾದರೆ ಕೆಲ್ವಿನ್ ಮತ್ತು ಥಾಮ್ಸನ್ ತಪ್ಪು ಮಾಡಿದ್ದಿಲ್ಲಿ? ಅವರ ಲೆಕ್ಕಾಚಾರ ತಪ್ಪಾಗಿತ್ತೇ? ಶಾಖ ನಷ್ಟವಾಗುವ ಪ್ರಕ್ರಿಯೆಯನ್ನು ಅವರು ತಪ್ಪಾಗಿ ನಿರ್ಧರಿಸಿದರೆ? ಖಂಡಿತ ಇಲ್ಲ. ಅವರ ಲೆಕ್ಕಾಚಾರ ಸರಿಯಾದ ಮಾರ್ಗದಲ್ಲೇ ಇತ್ತು. ಆದರೆ ವಿಕಿರಣಶೀಲತೆಯ ಬಗ್ಗೆ ಆಗ ಗೊತ್ತಿಲ್ಲದಿದ್ದರಿಂದ ಭೂಮಿಯ ಒಳಗಿನ ವಿಕಿರಣಶೀಲ ಧಾತುಗಳಾದ ಯುರೇನಿಯಂ, ಪ್ಲೂಟೋನಿಯಂ, ರೇಡಿಯಂ, ಪೊಲೋನಿಯಂ ಇತ್ಯಾದಿಗಳ ವಿಕಿರಣದಿಂದ ಹೊರಹೊಮ್ಮುತ್ತಿದ್ದ ಶಾಖವನ್ನು ಅವರು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಅವರ ಲೆಕ್ಕಾಚಾರಕ್ಕೂ ಭೂಮಿಯ ನಿಜವಾದ ವಯಸ್ಸಿಗೂ ಅಜಗಜಾಂತರ ಕಂಡುಬಂದಿತು. ಸೂರ್ಯ ಹುಟ್ಟಿದ್ದು ಯಾವಾಗ? ಕೆಲ್ವಿನ್ ಸೂರ್ಯನ ವಯಸ್ಸಿನ ಬಗ್ಗೆಗೂ ತನ್ನದೇ ಆದ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿದ. ಅವನ ಪ್ರಕಾರ ಸೂರ್ಯನ ಶಕ್ತಿ ಉತ್ಪಾದನೆಯಾಗುತ್ತಿರುವುದು ಗುರುತ್ವ ಕುಸಿತದ ಮೂಲಕ. ಅಂದರೆ ಸೂರ್ಯ ತನ್ನದೇ ಗುರುತ್ವಕ್ಕೆ ತಾನು ಕುಸಿಯುತ್ತಾ ಅದರ ಮೂಲಕ ಶಕ್ತಿ ಉತ್ಪಾದನೆ ಮಾಡುತ್ತಿದೆ ಎಂಬುದು ಅವನ ಊಹೆಯಾಗಿತ್ತು. ಅದರ ಆಧಾರದ ಮೇಲೆ ಇಂದು ಸೂರ್ಯನಿಂದ ಬಿಡುಗಡೆಯಾಗುತ್ತಿರುವ ಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಸೂರ್ಯನ ಆಯಸ್ಸು ಸುಮಾರು 2 ಕೋಟಿ ವರ್ಷಗಳೆಂದು ಅಂದಾಜಿಸಿದ. ಆದರೆ ಭೂಮಿಗೆ ಶಕ್ತಿಯ ಮೂಲವೇ ಸೂರ್ಯ. ಎಲ್ಲ ಜೀವಿಗಳಿಗೂ ಸೂರ್ಯನೇ ಜೀವನಾಧಾರ. ಜೀವಿಗಳ ವಿಕಾಸಕ್ಕೆ 2 ಕೋಟಿ ವರ್ಷಗಳು ಸಾಲದೆಂದು ಖಚಿತವಾದ ಮೇಲೆ ಸೂರ್ಯನ ಆಯಸ್ಸು ಕೂಡ ಅದಕ್ಕಿಂತ ಹೆಚ್ಚಾಗಿರಲೇಬೇಕಲ್ಲವೇ? ಹಾಗಾದರೆ ಸೂರ್ಯನ ನಿಖರವಾದ ಆಯಸ್ಸು ಎಷ್ಟು?
ಈ ಪ್ರಶ್ನೆಗೆ ಉತ್ತರಿಸಲು ಅಂದು ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಹೇಗೆ ಆಗುತ್ತಿದೆ ಎಂಬುದೇ ತಿಳಿದಿರಲಿಲ್ಲ. ಒಂದು ವೇಳೆ ಸೂರ್ಯನ ಸಂಪೂರ್ಣ ದ್ರವ್ಯರಾಶಿ ಕಲ್ಲಿದ್ದಲಿನಿಂದಲೇ ಆಗಿದ್ದರೆ ಅದು 1000 ವರ್ಷಗಳಲ್ಲೇ ಮುಗಿದು ಹೋಗುತ್ತಿತ್ತು. ಅನಂತರ ಅದರ ಬೆಳಕಿನ ರೋಹಿತಗಳನ್ನು ಅಭ್ಯಾಸ ಮಾಡಿದ ಮೇಲೆ ಸೂರ್ಯನ ಶಕ್ತಿಯ ಮೂಲ ಜಲಜನಕದ ಬೈಜಿಕ ಸಮ್ಮಿಲನ ಎಂದು ಗೊತ್ತಾದ ಮೇಲೆ ಸೂರ್ಯನ ವಯಸ್ಸು ಕೂಡ 460 ಕೋಟಿ ವರ್ಷಗಳೆಂದು ತಿಳಿದು ಬಂತು. ಇಂದಿನ ಅನೇಕ ಆಧುನಿಕ ವಿಧಾನಗಳ ಮೂಲಕ ಮಾಡಿದ ಲೆಕ್ಕಾಚಾರಗಳು ಇದನ್ನೇ ಸಮರ್ಥಿಸುತ್ತದೆ. ಹಾಗಾಗಿ ಇದು ಬಹುತೇಕ ಸರಿ ಎಂದು ಒಪ್ಪಿಕೊಳ್ಳಬಹುದು. ವಿಶ್ವಸ್ಫೋಟ ಸಿದ್ಧಾಂತವನ್ನು ಪ್ರತಿಪಾದಿಸಿ ವಿಶಾಲ ವಿಶ್ವದ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸಿದ ಎಡ್ವಿನ್ ಹಬಲ್ ಕೂಡ ತಪ್ಪು ಮಾಡಿದ್ದ. ಅವನು ವಿಶ್ವ ವಿಸ್ತರಿಸುತ್ತಿರುವ ವೇಗವನ್ನು ಅಂದಾಜಿಸಿ ವಿಶ್ವದ ಆಯಸ್ಸನ್ನು ನಿರ್ಧರಿಸಲು ಪ್ರಯತ್ನಿಸಿದ. ಅವನು ಹಬಲ್ ನಿಯತಾಂಕ ಎಂಬ ಒಂದು ನಿಯತಾಂಕವನ್ನು ಇಟ್ಟುಕೊಂಡು ಅದರ ಆಧಾರದ ಮೇಲೆ ವಿಶ್ವ ವಿಸ್ತರಿಸುತ್ತಿರುವ ವೇಗದ ಲೆಕ್ಕಾಚಾರ ಮಾಡಿದ. ಅವನ ಮೊದಲಿನ ಲೆಕ್ಕಾಚಾರಗಳ ಪ್ರಕಾರ ವಿಶ್ವ ವಿಸ್ತರಿಸುತ್ತಿರುವ ವೇಗ 10 ಲಕ್ಷ ವರ್ಷಗಳಿಗೆ ಪ್ರತಿ ಸೆಕೆಂಡಿಗೆ 160 ಕಿಲೋಮೀಟರ್ಗಳಷ್ಟು ಹೆಚ್ಚುತ್ತದೆ ಎಂಬ ಅಂದಾಜು ಸಿಕ್ಕಿತು. ಇದನ್ನೇ ಹಬಲ್ ನಿಯತಾಂಕ, ಹಬಲ್ ಕಾನ್ಸ್ಟಂಟ್ ಎಂದು ಕರೆಯಲಾಯಿತು. ಆದರೆ ಅವನಿಗೆ 1929ರಲ್ಲಿ ವಿಶ್ವದ ವಯಸ್ಸು ಸುಮಾರು 200 ಕೋಟಿ ವರ್ಷಗಳೆಂದು ಇದರಿಂದ ಉತ್ತರ ಸಿಕ್ಕಿತು. ಆದರೆ ವರ್ಷವೇ ಭೂಮಿಯ ಆಯಸ್ಸು ಸುಮಾರು 400 ರಿಂದ 500 ಕೋಟಿ ವರ್ಷಗಳೆಂದು ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನದಿಂದ ತಿಳಿದಾಗ ವಿಶ್ವದ ಆಯಸ್ಸು ಭೂಮಿಯ ಆಯಸ್ಸಿಗಿಂತ ಕಡಿಮೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಹಬಲ್ನ ಲೆಕ್ಕ ತಪ್ಪೆಂದು ಸಾಬೀತಾಯಿತು. ವಿಶ್ವದ ಆಯಸ್ಸು ಮುಂದೆ ಸುಮಾರು 13.7 ಶತಕೋಟಿ ವರ್ಷಗಳೆಂದು ಇನ್ನಷ್ಟು ನಿಖರವಾಗಿ ತಿಳಿಯಿತು. ಹಬಲ್ ವಿಶ್ವದ ಆಯಸ್ಸನ್ನು ಕಂಡುಹಿಡಿಯುವಲ್ಲಿ ಎಡವಿದರೂ ಇದಕ್ಕೊಂದು ಬುನಾದಿ ಹಾಕಿಕೊಟ್ಟಿದ್ದು ಅವನ ಹೆಗ್ಗಳಿಕೆ ಎಂದರೆ ತಪ್ಪಾಗಲಾರದು. ಹೀಗೆ ವಿಜ್ಞಾನದ ಹಾದಿಯಲ್ಲಿ ತಪ್ಪುಗಳಾಗುವುದು ಸರ್ವೇ ಸಾಮಾನ್ಯ. ಮೆನ್ಲೋ ಪಾರ್ಕಿನ ಮಾಂತ್ರಿಕ ಎಂದು ಹೆಸರಾದ ಥಾಮಸ್ ಆಲ್ವಾ ಎಡಿಸನ್ ತನ್ನ ವಿದ್ಯುತ್ ಬಲ್ಬ್ ಕಂಡುಹಿಡಿಯುವ 1000 ಪ್ರಯೋಗಗಳು ವಿಫಲವಾದಾಗಲೂ ಎದೆಗುಂದದೆ ನಾನು ಈ 1000 ವಿಧಾನಗಳು ತಪ್ಪೆಂದು ತೋರಿಸಿಕೊಟ್ಟಿದ್ದೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳಿಕೊಂಡಿದ್ದಾನೆ ಎಂಬ ದಂತಕಥೆಯಿದೆ. ಇದು ಸಂಪೂರ್ಣ ನಿಜವೋ ಅಥವಾ ಸ್ವಲ್ಪ ಮಟ್ಟಿಗೆ ಅತಿಶಯೋಕ್ತಿಯೋ ಗೊತ್ತಿಲ್ಲ. ಆದರೆ ಎಡಿಸನ್ ಸೋಲುಗಳಿಗೆ ಹಿಂಜರಿಯದೆ ಗೆಲುವಿನ ಹಾದಿಯಲ್ಲಿ ಪಯಣಿಸಿದ ಎಂಬುದಂತೂ ನಿಜ. ವಿಜ್ಞಾನ ಜಗತ್ತು ಯಶಸ್ಸುಗಳಿಂದ ಮಾತ್ರವಲ್ಲ, ಸೋಲುಗಳಿಂದಲೂ ಮುನ್ನಡೆಯುತ್ತದೆ ಎಂಬುದು ತಪ್ಪಲ್ಲ ಅಲ್ಲವೇ? 5 ಆವಿಷ್ಕಾರ. ಮಹಾನಗರದ ಮಡಿಲಲ್ಲಿ ದ್ರವರೂಪಿ ವೃಕ್ಷ, ಜನನಿಬಿಡ, ವಾಹನ ನಿಬಿಡ, ಕಟ್ಟಡ ನಿಬಿಡ ಕಡೆಗಳಲ್ಲಿ ಹೊಗೆ, ಖನಿಜಾಂಶ, ರಾಸಾಯನಿಕಾಂಶ ಭರಿತ ವಿಷಮಯವಾಗುವ ವಾತಾವರಣದಲ್ಲಿ ಬದುಕುವುದೆಂದರೆ ಅದೊಂದು ಜೀವಂತ ನರಕದ ಅನುಭವವೇ ಸರಿ. ಇಂಥಲ್ಲಿ ಎಲ್ಲಿ ಬೇಕೆಂದರಲ್ಲಿ ಆಮ್ಲಜನಕ ಒದಗಿಸುವಂಥ ಹಸಿರು ಮರಗಿಡಗಳನ್ನು ನೆಟ್ಟು ಬೆಳೆಸುವುದು ಸಾಧ್ಯವೇ? ಮರಗಿಡಗಳು ಎಲ್ಲಿಯಾದರೂ ದ್ರವರೂಪದಲ್ಲಿ ಇರಲು ಸಾಧ್ಯವೇ? ಹುಬ್ಬೇರಿಸಬೇಡಿ, ಸಾಧ್ಯ ಎಂದು ತೋರಿಸಿದ್ದಾರೆ ಸರ್ಬಿಯಾ ದೇಶದ ವಿಜ್ಞಾನಿಗಳು. 2019ರಲ್ಲಿ ವಿಶ್ವಸಂಸ್ಥೆ ನಡೆಸಿದ ಸಮೀಕ್ಷೆಯೊಂದರ ಪ್ರಕಾರ ಸರ್ಬಿಯಾದ ರಾಜಧಾನಿ ಬೆಲ್ಗ್ರೇಡ್ ನಗರ, ಪ್ರಪಂಚದ ಅತ್ಯಂತ ಕಲುಷಿತ ವಾತಾವರಣವನ್ನು ಹೊಂದಿರುವ ಅತ್ಯಧಿಕ ಜನಸಾಂದ್ರತೆಯುಳ್ಳ ನಗರಗಳಲ್ಲಿ 4ನೆಯ ಸ್ಥಾನ ಪಡೆದಿತ್ತು. ಸರ್ಬಿಯಾದ ಪ್ರಜೆಗಳಲ್ಲಿ ಕನಿಷ್ಠ 75% ಜನರು ಅತ್ಯಂತ ಕಲುಷಿತ ಗಾಳಿಯನ್ನು ಸೇವಿಸುತ್ತಿದ್ದರು. ನಮ್ಮ ನವದೆಹಲಿಯು ಇದಕ್ಕಿಂತ ಭಿನ್ನವೇನಿಲ್ಲ. ಬೆಲ್ಗ್ರೇಡೊಂದರಲ್ಲೇ ಗಾಳಿಯಲ್ಲಿರುವ ಕಾರ್ಬನ್ ಮತ್ತು ಇತರ ಲೋಹಗಳ ಧೂಳಿನ ಕಣಗಳಿಂದ ಪ್ರತಿವರ್ಷ 1800ಕ್ಕೂ ಹೆಚ್ಚು ಮಂದಿ ಅಸುನೀಗುತ್ತಿದ್ದರು. ಈ ವರದಿಯನ್ನು ಪ್ರಕಟಿಸಿದ ಕೆಲವೇ ದಿನಗಳಲ್ಲಿ 1000 ರೂಪಾಯಿ ಮಂದಿ ಬೆಲ್ಗ್ರೇಡ್ನ ಬೀದಿಗಳಲ್ಲಿ ಕಲುಷಿತ ಗಾಳಿಯ ವಿರುದ್ಧ ಪ್ರತಿಭಟನೆ ಮಾಡಿದರು. ಅಲ್ಲಿನ ಸರಕಾರಕ್ಕೆ ಜನನಿಬಿಡ ಪ್ರದೇಶಗಳಲ್ಲಿ ಮರಗಿಡಗಳನ್ನು ನೆಡಲು ಸಾಧ್ಯವಿರಲಿಲ್ಲ. ಹತ್ತಿರದಲ್ಲಿದ್ದ ಹಳೆಯ 2 ಪ್ರಮುಖ ಬೃಹತ್ ಕಲ್ಲಿದ್ದಲು ಸ್ಥಾವರಗಳನ್ನು ಮುಚ್ಚಲು ಸಾಧ್ಯವಿರಲಿಲ್ಲ. ಆಗ ಅಲ್ಲಿನ ಸರಕಾರ ವಿಜ್ಞಾನಿಗಳ ಮೊರೆ ಹೋಯಿತು. ಬೆಲ್ಗ್ರೇಡ್ ವಿಶ್ವವಿದ್ಯಾಲಯದ ಜೀವಭೌತ ವಿಜ್ಞಾನ ವಿಭಾಗದಲ್ಲಿ ಸಂಶೋಧನಾ ಪ್ರಾಧ್ಯಾಪಕರಾಗಿದ್ದ ಇವಾನ್ ಸ್ಪ್ಯಾಸೋಜೆವಿಕ್ ಅವರು ಈ ಸಮಸ್ಯೆಗೆ ಪರಿಹಾರವಾಗಿ ಒಂದು ಕ್ರಾಂತಿಕಾರಿ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ಪಾಚೀಪವಾಡ ಕು ಎಸತ ಇವೋನ ಮಾರಕ ಕೆರೆ, ನದಿ ದಂಡೆಗಳ ಬಳಿ, ಕಲ್ಲು ಬಂಡೆಗಳ ಮೇಲೆ ಬೆಳೆದಿರುವ ಅಥವಾ ನೀರಿನಲ್ಲಿ ತೇಲಾಡುವ ಪಾಚಿಯನ್ನು ಸಸ್ಯ ವಿಜ್ಞಾನದಲ್ಲಿ ಶೈವಲ ಅಥವಾ ಆಲ್ಗೆ ಎಂದು ಕರೆಯುತ್ತಾರೆ. ಇವು ಸಸ್ಯಗಳಂತಿದ್ದರೂ ಇವಕ್ಕೆ ಬೇರುಗಳಾಗಲಿ, ಕಾಂಡಗಳಾಗಲಿ,
ಎಲೆಗಳಾಗಲಿ ನಾಳಗಳಾಗಲಿ ಇರುವುದಿಲ್ಲ. ಇವು ಸರಳವಾಗಿ ಸಂತಾನೋತ್ಪತ್ತಿ ಮಾಡಬಲ್ಲ ಬಹುತೇಕ ಏಕಕೋಶ ಸಸ್ಯ ಜೀವಿಗಳು. ಇವುಗಳಲ್ಲಿ ಅನೇಕ ರೀತಿ ಕಾರ್ಯನಿರ್ವಹಿಸುವ ವಿವಿಧ ಗಾತ್ರಗಳ ಪಾಚಿಗಳಿವೆ. ಆದರೆ ಇವೆಲ್ಲದರಲ್ಲೂ ಸಮಾನವಾಗಿ ಇರುವ ಒಂದು ವಿಶೇಷವೆಂದರೆ ದ್ಯುತಿಸಂಶ್ಲೇಷಕ ಗುಣ. ದ್ಯುತಿಸಂಶ್ಲೇಷಣೆ ಎಂದರೆ ಬೆಳಕಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ನಿಂದ ಆಮ್ಲಜನಕ ಆಕ್ಸಿಜನ್ ಬಿಡುಗಡೆ ಮಾಡಿ ಕಾರ್ಬನ್ ಅನ್ನು ಜೈವಿಕ ರಾಶಿಗೆ ಪರಿವರ್ತಿಸುವುದು. ಇದೇ ತತ್ವವನ್ನು ಅಳವಡಿಸಿಕೊಂಡು ಡಾಕ್ಟರ್ ಸ್ಪ್ಯಾಸೋಜೆವಿಕ್ ಅವರು ಸೆಲ್ಯುಲೋಸ್, ಸಸ್ಯದ ಜೀವಕೋಶದ ಗೋಡೆಗಳು ಮತ್ತು ಸಸ್ಯ ನಾರುಗಳ ಅಂಶ ನಂಥ ವಸ್ತುವಿನಿಂದ ತಯಾರಿಸಿದ ಒಂದು ಪಾರದರ್ಶಕ ಗೋಡೆಗಳುಳ್ಳ ದೊಡ್ಡ ಅಕ್ವೇರಿಯಂನಂತೆ ಕಾಣುವ ಟ್ಯಾಂಕ್ನಲ್ಲಿ ಸುಮಾರು 600 ಲೀಟರ್ ನೀರನ್ನು ತುಂಬಿಸಿ ಅದರಲ್ಲಿ ಕ್ಲೋರೆಲ್ಲಾ ಮತ್ತು ಸ್ಪೈರುಲಿನಾ ಎಂಬ ಹಸುರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನು ಹೊಕ್ಕಿ ದ್ಯುತಿ ಜೈವಿಕ ರಿಯಾಕ್ಟರ್ ಒಂದನ್ನು ನಿರ್ಮಿಸಿದರು. ಇದಕ್ಕೊಂದು ಸೌರ ಫಲಕವನ್ನು ಅಳವಡಿಸಿದರು. ಇದರಿಂದ ಉತ್ಪತ್ತಿಯಾದ ವಿದ್ಯುತ್ತನ್ನು ಒಂದು ಸಣ್ಣ ಪಂಪ್ಗೆ ಸರಬರಾಜು ಮಾಡಿದರು. ಇದು ಹೊರಗಿನ ಕಲುಷಿತ ಗಾಳಿಯನ್ನು ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಟ್ಯಾಂಕ್ನ ಒಳಗೆ ಪಂಪ್ ಮಾಡುತ್ತಿತ್ತು. ನೀರಿನಲ್ಲಿ ಯಥೇಚ್ಛವಾಗಿ ತೇಲಾಡುತ್ತಿರುವ ಸೂಕ್ಷ್ಮ ಪಾಚಿಗಳಲ್ಲಿರುವ ಕ್ಲೋರೋಫಿಲ್, ಹಸುರು ವರ್ಣದ ದ್ರವ್ಯ, ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸಿಕೊಂಡು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಗ್ಲೂಕೋಸ್ ಮತ್ತು ಆಮ್ಲಜನಕವಾಗಿ ಪರಿವರ್ತಿಸುತ್ತದೆ. ಆಮ್ಲಜನಕ ಮತ್ತೆ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ಮತ್ತು ಗ್ಲೂಕೋಸ್ ಜೈವರಾಶಿಯಾಗಿ ಅಲ್ಲೇ ಉಳಿಯುತ್ತದೆ. ಈ ದ್ಯುತಿ ಜೈವಿಕ ರಿಯಾಕ್ಟರ್ ದಕ್ಷತೆಯಿಂದ ಕೆಲಸ ಮಾಡಲು ಪಾಚಿಗಳ ತಾಪಮಾನವನ್ನು ಸುಮಾರು 5 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇರಿಸಬೇಕಾಗುತ್ತದೆ. ಈ ಕೆಲಸವನ್ನು ಸೌರ ಫಲಕಗಳು ಮಾಡಬಲ್ಲವಾದರೂ ಮೋಡ ಕವಿದ ವಾತಾವರಣವಿದ್ದಾಗಲೂ ಕೆಲಸ ಮಾಡಲು ಸಾಧ್ಯವಾಗುವಂತೆ ಹೊರಗಿನಿಂದ ವಿದ್ಯುತ್ತನ್ನು ಸರಬರಾಜು ಮಾಡುವ ವ್ಯವಸ್ಥೆಯೂ ಇರುತ್ತದೆ. ಇವನ್ನು ಬಸ್ ನಿಲ್ದಾಣಗಳ ಬಳಿ ಸ್ಥಾಪಿಸಬಹುದು. ಜನರು ಇವುಗಳ ಬಳಿ ಕುಳಿತುಕೊಳ್ಳಲು ಬೆಂಚುಗಳನ್ನು ಹಾಕಬಹುದು. ಜನರ ಅನುಕೂಲಕ್ಕಾಗಿ ಮೊಬೈಲ್ ಚಾರ್ಜರ್ಗಳನ್ನು ಇಡಬಹುದು. ರಾತ್ರಿ ವೇಳೆ ಸೌರ ವಿದ್ಯುತ್ ಬಳಸಿ ಬೀದಿ ದೀಪಗಳನ್ನು ಹಾಕಬಹುದು. ಒಟ್ಟಿನಲ್ಲಿ ಬಹುಪಯೋಗಿಯನ್ನಾಗಿಸಬಹುದು. ಪ್ರಕೃತಿಯಲ್ಲಿ ಮರಗಿಡಗಳು ಮಾಡುವುದು ಇದನ್ನೇ ಅಲ್ಲವೇ? ಆದ್ದರಿಂದಲೇ ಈ ದ್ಯುತಿ ಜೈವಿಕ ರಿಯಾಕ್ಟರ್ ಅನ್ನು ದ್ರವರೂಪದ ಮರ ಎಂದು ಕರೆದರು. ಮರಗಿಡಗಳನ್ನು ನೆಡಲು ಸ್ಥಳಾವಕಾಶ ಇಲ್ಲದಿರುವ ನಗರ ಪ್ರದೇಶಗಳಲ್ಲಿ ಅದೇ ಕೆಲಸವನ್ನು ಮಾಡಬಲ್ಲ ಈ ರಿಯಾಕ್ಟರ್ಗಳನ್ನಾದರೂ ಸ್ಥಾಪಿಸಬಹುದಲ್ಲವೇ? ವಿಜ್ಞಾನಿಗಳ ಅಂದಾಜಿನಂತೆ ಈ ಒಂದು ದ್ರವ್ಯ ರೂಪದ ಮರ 10 ವರ್ಷದ 2 ಮರಗಳಿಗೆ ಅಥವಾ 200 ಚದರ ಮೀಟರ್ ವಿಸ್ತೀರ್ಣವಿರುವ ಹುಲ್ಲು ಹಾಸಿಗೆ ಸಮ. ನಿಜ, ಇವು ಕೀಟಗಳಿಗೆ, ಪಕ್ಷಿಗಳಿಗೆ ಮತ್ತು ಇತರ ಜೀವಿಗಳಿಗೆ ಆಶ್ರಯ ನೀಡುವುದಿಲ್ಲ. ಮಳೆ, ಗಾಳಿಗೆ ನೆರಳನ್ನು ನೀಡುವುದಿಲ್ಲವೇನೋ ಹೌದು. ಆದರೆ ಹಲವು ದೃಷ್ಟಿಯಲ್ಲಿ ಈ ರಿಯಾಕ್ಟರ್ಗಳು ಮರಗಳಿಗಿಂತ ಉತ್ತಮ ಕೆಲಸವನ್ನು ಮಾಡಬಲ್ಲವು. ಆಕ್ಸಿಜನ್ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವುದರಲ್ಲಿ ಇವು ಮರಗಳಿಗಿಂತ ಸುಮಾರು 50 ಪಟ್ಟು ಹೆಚ್ಚು ದಕ್ಷವಾಗಿವೆ. ವಾತಾವರಣದಲ್ಲಿ ಇರಬಹುದಾದ ಭಾರ ಲೋಹದ ಅಣುಗಳು ಅನೇಕ ವೇಳೆ ಮಾನವನಿಗೆ ಮತ್ತು ಮರಗಳಿಗೆ ಮಾರಕವಾಗಿರುತ್ತವೆ. ಆದರೆ ಈ ದ್ಯುತಿ ಬಯೋರಿಯಾಕ್ಟರ್ಗಳು ಅವನ್ನು ಹೀರಿಕೊಳ್ಳಬಲ್ಲವು. ಹಾಗಾಗಿ ಗಾಳಿಯನ್ನು ಶುದ್ಧೀಕರಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ವರ್ಷದ 365 ದಿನಗಳಲ್ಲೂ ಇವು ಒಂದೇ ರೀತಿ ಕೆಲಸ ಮಾಡಬಲ್ಲವು. ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ, ಮರಗಿಡಗಳು ಬೆಳೆಯದ ಬರಡು ಭೂಮಿಗಳಲ್ಲಿ ಅಥವಾ ಯಾವುದೇ ಜನನಿಬಿಡ ಪ್ರದೇಶದಲ್ಲಿ ಇವನ್ನು ಅಗತ್ಯಕ್ಕೆ ತಕ್ಕಂತೆ ಸ್ಥಾಪಿಸಬಹುದು. ಇವುಗಳ ನಿರ್ವಹಣೆ ಮರಗಿಡಗಳ ಸಂರಕ್ಷಣೆಗಿಂತ ಸುಲಭ. ಈ ಎಲ್ಲವನ್ನು ಪರಿಗಣಿಸಿರುವ ವಿಶ್ವಸಂಸ್ಥೆ ಈ ಅನ್ವೇಷಣೆ ಕಲುಷಿತ ವಾತಾವರಣವನ್ನು ಎದುರಿಸಿ ನಿರ್ವಹಿಸಲು ಈಗಿರುವ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಎಂದು ಶ್ಲಾಘಿಸಿದೆ. ಇವು ಸರ್ಬಿಯಾಗೆ ಅಷ್ಟೇ ಅಲ್ಲ, ಭಾರತದ ಅನೇಕ ಕಲುಷಿತ ನಗರಗಳಿಗೂ ಸೂಕ್ತ ಎನ್ನುವುದು ಅನೇಕ ಪರಿಣಿತರ ಅಭಿಪ್ರಾಯ. 6 ವ್ಯಕ್ತಿತ್ವ ವಿಕಸನ. ನಗುವಿರಲಿ ಮೊಗದಲ್ಲಿ. ಪರಿಚಿತರನ್ನು ಕಂಡರೆ ಕಣ್ಣರಳಿಸಿ ನಗುತ್ತೇವೆ. ಅಪರಿಚಿತರೊಡನೆ ಸ್ನೇಹ ಸಂಪರ್ಕ ಸಾಧಿಸಲು ನಗು ಮೊದಲ ಆಹ್ವಾನ. ಹಾಗೆಂದು ನಗು ಕೇವಲ ಸಾಮಾಜಿಕ ಶಿಷ್ಟಾಚಾರಕ್ಕಷ್ಟೇ ಸೀಮಿತವಾದ ಮೊಗದ ಮೇಲಿನ ಮುದ್ರೆಯಲ್ಲ. ಪ್ರೀತಿ, ಕರುಣೆಯನ್ನು ಸಂವಹಿಸುತ್ತಾ ಇತರರ ಮನ ಸಂತೋಷಕ್ಕೆ ಕಾರಣವಾಗುವ ನಗೆ ನಮ್ಮೊಳಗು ಆನಂದವನ್ನು ಸ್ಮರಿಸಿ, ಶಾಂತಿ, ಸಮಾಧಾನದಿಂದ ಜೀವನ ನಡೆಸಲು ಪ್ರೇರೇಪಿಸಬಲ್ಲದು.
ಸಂತಸದಿಂದ ಬದುಕಬೇಕೆನ್ನುವುದು ಕನಸು ಕಾಣುವ, ನಗು ನಗುತ್ತಾ ಬಾಳಿರೆಂದು ಹಾರೈಸುವ ನಮಗೆ ಲೈಫ್ ಈಸ್ ಬ್ಯೂಟಿಫುಲ್ ಎನಿಸುವುದೇ ನಗೆಯ ಸುಖ ಬಾಳಿಗೆ ಜೊತೆಯಾದಾಗ. ನಗೆಯಲ್ಲೂ ಹಲವು ಬಗೆ. ನಗೆ ಅತ್ಯುತ್ತಮ ಸಂವಾಹಕ. ಎಲ್ಲ ನಗುವೋ, ನಗುವಿನ ಅರ್ಥವೂ ಒಂದೇ ಆಗಿರದು. ಗಾಂಭೀರ್ಯ, ಬಿಗಿತವನ್ನು ಕಾಯ್ದುಕೊಂಡ ಮೆದುವಾದ ಮುಗುನಗೆ, ಬಿಚ್ಚು ಮನದ ಬಾಯಿ ತುಂಬುವ ನಗು, ಅಟ್ಟಹಾಸದ ಗಹಗಹಿಸುವಿಕೆ ಎಲ್ಲವೂ ನಗೆಯ ವಿವಿಧ ಬಗೆಗಳು. ನಗು ಆರೋಗ್ಯಕ್ಕೆ ಪೂರಕ ಕೂಡ. ಅಂತೆಯೇ ಸಂತೋಷ, ಸಮಾಧಾನದಂತಹ ಸಕಾರಾತ್ಮಕ ಭಾವಗಳನ್ನು ಹೊರಹಾಕುವ ನಗೆ ಒಂದು ರೀತಿಯದ್ದಾದರೆ, ಧನಾತ್ಮಕ ಉದ್ದೇಶಗಳಾದ ನಂಬಿಕೆ, ಕರುಣೆ, ಸಾಮಾಜಿಕ ಬಂಧವನ್ನು ತೋರ್ಪಡಿಸುವ ನಗು ಮತ್ತೊಂದು ತೆರನಾದ್ದು. ಇವು ಮನದಲ್ಲಿ ಆಹ್ಲಾದವನ್ನು ಉಂಟು ಮಾಡಿದರೆ ವ್ಯಂಗ್ಯ, ಆಧಿಪತ್ಯ, ಅವಹೇಳನವನ್ನು ಸಂವಹಿಸುವ ನಗೆಯನ್ನು ಮರೆಯುವಂತಿಲ್ಲ. ಇಂತಹ ನಗೆ ಎದುರಿನವರ ಮನಸ್ಸನ್ನು ಕಂಗೆಡಿಸುತ್ತ, ಆತಂಕ ಮೂಡಿಸಿ, ಸ್ಟ್ರೆಸ್ ಹಾರ್ಮೋನುಗಳನ್ನು ಉದ್ದೀಪನಗೊಳಿಸುವುದು. ಹಾಗೆ ಈ ತರಹದ ನಗೆ ನಕ್ಕವರಿಗೂ ಯಾವ ಲಾಭವನ್ನು ತರಲಾರದು. ಕೃತಕ ನಗೆಯು ಪ್ರಯೋಜಕ. ಸಂತಸವಾದಾಗ ಮನದುಂಬಿ ನಕ್ಕು ಬಿಡುತ್ತೇವೆ. ಸುಮ್ಮನೆ ನಗುತ್ತಿರಲು ನಮಗೆ ಸಾಧ್ಯವಾಗದು. ಸುಮ್ಮನೆ ನಗಲು ನನಗೇನು ಹುಚ್ಚೆ ಎಂದು ಹೌಹಾರುತ್ತೇವೆಯಾದರೂ ಬಿಗು ಮೊಗದ ಮಾಲೀಕರಾಗಿ ಬದುಕಬೇಕೆಂಬ ಬಯಕೆ ಯಾರಿಗೂ ಇರದು. ವೈಚಿತ್ರ್ಯವೆಂದರೆ ಮನಃಪೂರ್ವಕವಾಗಿ ನಕ್ಕರೂ, ಮನಸ್ಸಿಲ್ಲದೆ ತೋರಿಕೆಗಾಗಿ ನಗುತ್ತಿದ್ದರೂ ಅದು ಮಾನಸಿಕ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ಎನ್ನುತ್ತದೆ ಸಂಶೋಧನೆ. ಮಂದಹಾಸ ತನ್ನ ಮಾಯಾ ಚಳಕದಿಂದ ನಮ್ಮ ಮೆದುಳನ್ನು ನಿಜವಾಗಿಯೂ ಖುಷಿಯಾಗಿದೆ ಎನ್ನುವಂತೆ ನಂಬಿಸಿ ಸಂತಸಕ್ಕೆ ಪ್ರತಿಕ್ರಿಯಿಸುವ ಪ್ರಕ್ರಿಯೆಗೆ ತೊಡಗಿಕೊಳ್ಳುವಂತೆ ಟ್ರಿಕ್ ಮಾಡಿಬಿಡುತ್ತದೆ. ಏನೇ ಮನಸ್ಥಿತಿಯಿದ್ದರೂ, ನಗುತ್ತಿರುವ ಮನಸ್ಸು ಮಾಡಿದರೆ ಆರೋಗ್ಯದಿಂದಿರಲು ಸಾಧ್ಯ ಎನ್ನುತ್ತದೆ ವಿಜ್ಞಾನ. ಹಾಗಾಗಿ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಎಂದುಕೊಂಡು ಬಿಟ್ಟರೆ ಕೃತಕವೋ, ನೈಜವೋ ನಗುವ ಪ್ರಯತ್ನ ನಮ್ಮದಾದಷ್ಟು ನಗೆಯ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ನಗೆ ಎಂಬ ಸ್ವಿಚ್. ಎಷ್ಟು ಬಾರಿ ನಮಗೆದುರಾಗುವ ದಿನನಿತ್ಯದ ಸವಾಲುಗಳು, ಕಲಹಗಳು ಉಲ್ಬಣಗೊಳ್ಳಲು ಕಾರಣವೇ ನಾವು ಸರಿಯಾಗಿ ಆಲೋಚಿಸಿ, ಅವಲೋಕಿಸದೆ ಅತಿಯಾಗಿ ರಿಯಾಕ್ಟ್ ಮಾಡುತ್ತಿರುವುದೇ ಆಗಿರುತ್ತದೆ. ಜವಾಬ್ದಾರಿಗಳ ಹೊರೆ ಹೆಚ್ಚಿದಷ್ಟೂ ನಮ್ಮ ರಿಯಾಕ್ಷನ್ ಹೆಚ್ಚುತ್ತಾ ಹೋಗುತ್ತದೆ. ಪ್ರೆಷರ್ಗಳ ನಡುವೆ ಮೆದುಳು ಸಮರ್ಪಕವಾಗಿ ಕೆಲಸ ಮಾಡಲು ಬೇಕಾದ ಉತ್ತೇಜಿತ ಭಾವ, ಉತ್ಸಾಹ ಕ್ಷೀಣಿಸಿ ಬಿಡುತ್ತದೆ. ಸಮಸ್ಯಾತ್ಮಕ ಸನ್ನಿವೇಶಗಳನ್ನು ನಗುವೆ ಪರಿಹರಿಸಲು ಸಾಧ್ಯವಿಲ್ಲವೆನಿಸಿದರೂ ತುರ್ತು, ಟೆನ್ಷನ್ ಪರಿಸ್ಥಿತಿಗಳಲ್ಲಿ ನಗುತ್ತಾ ದೀರ್ಘವಾಗಿ ಉಸಿರಾಡುತ್ತಾ ತೆಗೆದುಕೊಂಡ ಅತ್ಯಲ್ಪ ವಿರಾಮ ದೇಹ, ಮನಸ್ಸುಗಳನ್ನು ರಿಫ್ರೆಶ್ಗೊಳಿಸಿ ಸಮಸ್ಯೆಗಳನ್ನು ಬಗೆಹರಿಸಲು ಬೇಕಾದ ಪ್ರೋ ಆಕ್ಟಿವ್ ಮನೋಭಾವನೆಯನ್ನು ಆಕ್ಟಿವ್ ಮಾಡುವುದು ಖಚಿತ. ನಾವು ಪ್ರೋ ಆಕ್ಟಿವ್ ಆದಾಗ ತೊಂದರೆಗಳ ಭೀಕರತೆಯ ಬಗ್ಗೆ ಚಿಂತಾಕ್ರಾಂತರಾಗದೆ ನಿಭಾಯಿಸಲು ಅಗತ್ಯವಾದ ಸಂಪನ್ಮೂಲಗಳು, ಯೋಜನೆಗಳ ಬಗ್ಗೆ ಕೇಂದ್ರೀಕೃತರಾಗುತ್ತೇವೆ. ಹಾಗೆಂದಾಗ ನಗು ಒಂದು ರೀತಿ ನಮ್ಮ ಪ್ರೋ ಆಕ್ಟಿವ್ ಮೋಡ್ ಅನ್ನು ಆನ್ ಮಾಡಲು ಅಗತ್ಯವಾದ ಸ್ವಿಚ್ ಆದಂತಾಯಿತು. ನಗುವುದನ್ನು ಕಲಿಯಬೇಕಿದೆ. ದೈನಂದಿನ ಜಂಜಾಟದಲ್ಲಿ ನಾವೆಷ್ಟು ಕಳೆದು ಹೋಗಿದ್ದೇವೆಂದರೆ ದಿನವಿಡೀ ಎಷ್ಟು ಬಾರಿ ನಕ್ಕೆ ಇರುವುದಿಲ್ಲ. ಪ್ರಯತ್ನಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ನಗಲು ನೆನಪಿಸಿಕೊಳ್ಳಬೇಕಾದ ಸಣ್ಣ ಪುಟ್ಟ ಸಂತಸಗಳಲ್ಲಿ ನಗುತ್ತಾ ಭಾಗಿಯಾಗಬೇಕೆನ್ನುವುದನ್ನು ಮತ್ತೆ ಕಲಿತುಕೊಳ್ಳಬೇಕಾಗುವಷ್ಟು ಅಪ್ರಜ್ಞೆಯ ಬದುಕು ನಮ್ಮದು. ಹೈ ಟೆನ್ಷನ್, ದುಗುಡದಲ್ಲಿರುವಂತೆ ಸದಾ ಮುಖವನ್ನು, ಮನವನ್ನು ಗಂಟೆಕ್ಕಿಕೊಂಡಿರುವುದು ಸ್ವಾಸ್ಥ್ಯಕ್ಕೆ ಹಾನಿಕಾರಕ. ಇದರಿಂದ ರಕ್ತದೊತ್ತಡದಲ್ಲಿ ಏರುಪೇರು, ಬಳಲಿಕೆ, ಬಲಹೀನತೆ ಅಧಿಕಗೊಂಡು ರೋಗ, ಸೋಂಕುಗಳ ತಡೆ ಹಿಡಿಯುವ ಶಕ್ತಿ ಕುಂಠಿತಗೊಳ್ಳುತ್ತದೆ. ಇದರೊಟ್ಟಿಗೆ ಮಾನಸಿಕ ತೊಂದರೆಗಳ ಆಗಮನಕ್ಕೂ ಆಹ್ವಾನ ಸಿಕ್ಕಂತಾಗುತ್ತದೆ. ಒಟ್ಟಾರೆ ನಾವು ಮಂದಹಾಸ್ಯಕ್ಕೆ ಆಸ್ಪದ ನೀಡದಿದ್ದಲ್ಲಿ ದೈಹಿಕ, ಮಾನಸಿಕ ಬಾಧೆಗಳಿಗೆ ಕೆಂಪು ಹಾಸು ಹಾಕಿಕೊಟ್ಟಂತೆಯೇ ಸರಿ. ಎನರ್ಜಿ ಶಿಫ್ಟ್. ನಗು ಹದಗೆಟ್ಟ ಭಾವನಾತ್ಮಕ ಏರುಪೇರುಗಳನ್ನು, ಮಡುಗಟ್ಟಿದ ಆಂತರ್ಯದ ವಾತಾವರಣವನ್ನು ಸಂಪೂರ್ಣವಾಗಿ ತಿಳಿಗೊಳಿಸಿಬಿಡುತ್ತದೆ. ಹಾಗೆ ಗಮನಿಸಿದರೆ, ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕಲಹಗಳು ಅಕಾರಣವಾಗಿ ಸೀರಿಯಸ್ ಆಗತೊಡಗಿದ ಸಂದರ್ಭದಲ್ಲೂ ಯಾವುದೋ ಕಾರಣಕ್ಕೆ ಎದುರಾದ ನಗು ಸನ್ನಿವೇಶವನ್ನು ಕಂಟ್ರೋಲ್ಗೆ ತಂದು ಅದರ ಚಹರೆಯನ್ನೇ ಬದಲು ಮಾಡಿಬಿಟ್ಟಿರುವುದು ನಮ್ಮ ಬದುಕಿನಲ್ಲಿ ಆಗೀಗ ನಡೆಯುತ್ತಿರುತ್ತದೆ. ನಗು ಒಂತರಹ ಎನರ್ಜಿ ಶಿಫ್ಟ್ನ ವಾಹಕದಂತೆ. ನಕಾರಾತ್ಮಕತೆಯೆಡೆಗೆ ವಾಲುತ್ತಿರುವ ನಮ್ಮ ಯೋಚನಾ ಲಹರಿಗೆ ತಡೆಯೊಡ್ಡುವ ನಗೆ ಸಮಗ್ರ ಎನರ್ಜಿಯನ್ನು ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ಶಿಫ್ಟ್ ಮಾಡಿಬಿಡುತ್ತದೆ. ನಗು ನಮ್ಮ ಮನೆಯೊಳಗೆ ತರುವ ಈ ಸಕಾರಾತ್ಮಕ ಅಲೆ, ಭರವಸೆಯ ಸೆಲೆಯ ಕಾರಣದಿಂದಲೇ ಎಲ್ಲರೂ ನಗುತ್ತಾ ಆನಂದದಿಂದಿರಲು ಬಯಸುವುದು,
ಕನವರಿಸುವುದು ಅಲ್ಲವೇ? ನಗೆಯ ಶಕ್ತಿ. ನೋಡಿದರೂ ನಗಲಿಲ್ಲ ಎನ್ನುವುದು ಸಂಬಂಧದ ಮಧ್ಯೆ ಅಲ್ಲೋಲಕಲ್ಲೋಲ ಎಬ್ಬಿಸುವಷ್ಟು ದಾಖಲಾಗುವುದು. ಎಲ್ಲರನ್ನೂ ನಗು ನಗುತ್ತಾ ಮಾತನಾಡಿಸುತ್ತಾರೆ ಎಂದು ಪುನಃ ಪುನಃ ನೆನೆಯುವಂತೆ ಮಾಡುವಷ್ಟು ಪ್ರಮುಖವಾದ್ದು ಈ ನಗೆಯ ವಿನಿಮಯ. ನಾವು ಯಾರಿಗೂ ಏನನ್ನು ಕೊಟ್ಟು ಸಂತೋಷವಾಗಿಡಲು ಸಾಧ್ಯವಾಗದಿರಬಹುದು. ಆದರೆ ನಮ್ಮ ನಗೆಯನ್ನು ನೀಡಿ ಅವರ ಬಾಡಿದ ವದನದಲ್ಲೊಂದಷ್ಟು ನಗುವಿನ ಹೂಗಳನ್ನು ಅರಳಿಸಬಹುದು. ನಗುವಿನ ಶಕ್ತಿಯೇ ಹಾಗೆ. ನಾವೆಲ್ಲಿಂದ ಬಂದವರು, ಎಷ್ಟು ಸಂಪಾದಿಸಿದ್ದೇವೆ, ಏನೇನು ಯೋಗ್ಯತೆ ಇದೆ, ಯಾವುದು ಬೇಕಿಲ್ಲ ಈ ನಗೆ ಎಂಬ ಚೈತನ್ಯಕ್ಕೆ. ಹಾಗೆ ನಕ್ಕು ಬಿಟ್ಟರಾಯಿತು. ಸ್ತಬ್ಧವಾಗಿರುವ ನೀರಿನೊಳಗೆ ಎಸೆದ ಪುಟ್ಟ ಚೂರು ಉಂಟು ಮಾಡಿದ ಸಣ್ಣ ಅಲೆ ಅಷ್ಟಗಳ ಹರಡುವಂತೆ, ಕಿಡಿ ಬೆಂಕಿ ಉಂಟು ಮಾಡುವ ಕಾಳ್ಗಿಚ್ಚಿನಂತೆ ವ್ಯಾಪಿಸಿ ಎಲ್ಲರಲ್ಲೂ ನವ ಚೈತನ್ಯ ನೀಡಿಬಿಡುವುದು. ಅಂತ ನಗೆ. ಜೀವನ ನೋವು ನಲಿವುಗಳ ಮಿಶ್ರಣ. ಕಷ್ಟಕರವಾದ ಸನ್ನಿವೇಶಗಳಿಗೆ ಬೇಕೋ ಬೇಡವೋ ನಾವು ಸಿಲುಕುತ್ತಲೇ ಇರುತ್ತೇವೆ. ಎಲ್ಲವುದರ ನಡುವೆಯೂ ಜೀವನದೆಡೆಗೆ ಕೃತಜ್ಞತೆಯನ್ನು, ಸವೆದರೂ ಬದುಕಿನ ಸವಿಯನ್ನು ಕಾಣುವ ಸವಾಲನ್ನು ಸ್ವೀಕರಿಸುತ್ತಾ ಬದುಕುವುದು ಒಂತರಹ ಅನಿವಾರ್ಯವೇ. ಮೊಗದ ಮೇಲೆ ಸುಲಭವಾಗಿ ನಗುವಿನ ಗೆರೆಯನ್ನು ಮೂಡಿಸಬಹುದು. ಆದರೆ ಮನದೊಳಗೆ ನಗುವಿನ ಸಿಂಚನವನ್ನು ಸಿಂಪಡಿಸಿಕೊಳ್ಳಲು ಕಸುವು ಬೇಕು. ನಗುವಿಗೆ ಚಿಕಿತ್ಸಕ ಗುಣವಿದೆ. ನಗೆಯ ಮೂಲಕ ಹೊರಗಿನವರ ಕ್ಷಣಗಳನ್ನು ಸುಂದರಗೊಳಿಸಿದಂತೆಯೇ ಆ ನಗೆಯ ಶಕ್ತಿಯನ್ನು ಒಳ ಹರಿಯಬಿಟ್ಟಲ್ಲಿ ಒಳಗಿನ ದುಃಖ ದುಮ್ಮಾನಗಳು, ಭಾವನಾತ್ಮಕ ವ್ರಣಗಳನ್ನು ವಾಸಿ ಮಾಡಿಕೊಳ್ಳಬಹುದು. ಅಂತರ್ನಗೆಯನ್ನು ಕಲಿತರೆ ನಮ್ಮೊಳಗಿನ ಮಾರ್ಗದರ್ಶಕನನ್ನು ಜಾಗೃತಗೊಳಿಸಿಕೊಂಡು ಆಂತರ್ಯಹಸನಾಗಿಟ್ಟುಕೊಳ್ಳಲು ಸಾಧ್ಯ. ಹಾಗಾದಾಗ ಸುತ್ತಲಿನ ಬಿಕ್ಕಟ್ಟು ಎಷ್ಟೇ ಇರಲಿ ಅದರ ನಡುವೆಯೂ ಭರವಸೆಯ ಬೆಳಕನ್ನು ಕಾಣುತ್ತಾ ನಗು ನಗುತ್ತಾ ನಲಿ ನಲಿ ಎಂದು ಮೆಲ್ಲನೆ ಗುನುಗಿಕೊಂಡು ಮನಸಾರೆ ನಕ್ಕು ಬಿಡಬಹುದು. ನಗುವಿನಿಂದ ಆರೋಗ್ಯ. ನಾವು ನಕ್ಕಾಗ ಮೆದುಳು ನ್ಯೂರೋಪೆಪ್ಟೈಡ್ ಎಂಬ ಸಣ್ಣ ಸಣ್ಣ ಅಣುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಒತ್ತಡವನ್ನು ನಿಭಾಯಿಸುವಲ್ಲಿ ಸಹಕಾರಿ. ಇದರೊಟ್ಟಿಗೆ ನಗುವಾಗ ಬಳಕೆಯಾಗುವ ಸ್ನಾಯುಗಳು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಕಾರ್ಯವನ್ನು ಚುರುಕುಗೊಳಿಸುವುದರಿಂದ ನೋವು, ಖಿನ್ನತೆಯ ಲಕ್ಷಣಗಳು ಶಮನಗೊಳ್ಳುತ್ತವೆ. ಸ್ಟ್ರೆಸ್ ಹಾರ್ಮೋನುಗಳನ್ನು ಬಡಿದೋಡಿಸುವ ನಗು ನಮ್ಮ ಉಸಿರಾಟದ ಗುಣಮಟ್ಟವನ್ನು ಚೆನ್ನಾಗಿಸುತ್ತಾ, ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತಾ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೈಹಿಕವಾಗಿಯೂ ಸದೃಢರನ್ನಾಗಿಸುತ್ತದೆ. ಮನಸ್ಸು ದೇಹಕ್ಕೆ ಅವಿನಾಭಾವ ಸಂಬಂಧವಿದೆ. ದೇಹಕ್ಕೇನಾದರೂ ಅನಾರೋಗ್ಯವಾದರೆ ಹೇಗೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೇವೆಯೋ, ಮನಸ್ಸು ಖಿನ್ನವಾಗಿದ್ದರೆ ದೇಹವು ನಲುಗಿ ಹೋಗುವುದು. ಈ ನಗು ಎಂಬ ದಿವ್ಯೌಷಧ ಮನದ ಮೂಲಕ ದೇಹವನ್ನು, ಅಂತರಂಗವನ್ನು ತಲುಪಿ ಆದ್ಯಂತವಾಗಿ ಆರೋಗ್ಯವನ್ನು ನೀಡಿಬಿಡುವುದು. 7 ಪಾಲನೆ ಪೋಷಣೆ. ಹಾಲು ಯಾಕೆ ಉಕ್ಕುತ್ತದೆ? ವಿಜ್ಞಾನದ ಪಾಠಗಳನ್ನು ಮಕ್ಕಳಿಗೆ ಹೇಳುವ ಅವಕಾಶಗಳನ್ನು ದೊಡ್ಡವರು ಬಳಸಿಕೊಳ್ಳಬೇಕು. ಆಗ ಮಕ್ಕಳ ಜೊತೆಗೆ ದೊಡ್ಡವರು ಬೆಳೆಯುತ್ತಾರೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸಬೇಕು ಎಂಬ ಸಲಹೆ ಕೇಳಿದ ತಕ್ಷಣ ಪೋಷಕರ ಕಣ್ಣ ಮುಂದೆ ಒಂದು ತಪ್ಪು ಕಲ್ಪನೆ ಸೃಷ್ಟಿಯಾಗುತ್ತದೆ. ವೈಜ್ಞಾನಿಕತೆಯನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುವುದು ಎಂದರೆ ವಿಜ್ಞಾನ ಮತ್ತು ಗಣಿತ ಪಠ್ಯದಲ್ಲಿ ಹೆಚ್ಚು ಅಂಕ ಪಡೆಯುವಂತೆ ಮಗುವಿನ ಮೇಲೆ ಒತ್ತಡ ಹೇರುವುದು ಎಂದು ಭಾವಿಸಿ ಬಿಡುತ್ತಾರೆ. ವಾಸ್ತವವಾಗಿ ಈ 2 ವಿಷಯಗಳಲ್ಲಿ ಹೆಚ್ಚು ಅಂಕ ಪಡೆಯುವುದರತ್ತ ಮಗು ಏಕಾಗ್ರತೆ ಹರಿಸಿದರೆ ಮಗುವಿನ ವೈಜ್ಞಾನಿಕ ಮನೋಭಾವ ಕುಂಠಿತವಾಗಿ ಬಿಡುವ ಸಾಧ್ಯತೆಯಿದೆ. ಹೆಚ್ಚು ಅಂಕಗಳನ್ನು ಪಡೆಯುವ ಉದ್ದೇಶವು ಸೃಷ್ಟಿಯಾದ ಕೂಡಲೇ ಮಗುವಿನ ಯೋಚನೆಯು ಪ್ರಶ್ನೆ ಮತ್ತು ಉತ್ತರಗಳು ಎಂಬ ಸಣ್ಣ ವ್ಯಾಪ್ತಿಗೆ ಸೀಮಿತವಾಗಿ ಬಿಡುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕಲಿತಾಯಿತೆ? ಅವುಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಲಾಗಿದೆ? ಅದಕ್ಕೆ ತಕ್ಕಂತೆ ಉತ್ತರ ಬರೆದರೂ ಎಷ್ಟು ಅಂಕಗಳನ್ನು ಯಾಕೆ ಕಡಿಮೆ ಕೊಟ್ಟಿದ್ದಾರೆ? ಓದು ಮುಂದುವರೆಸುವುದಾದರೆ ಯಾವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸೀಟು ಸಿಗಬಹುದು? ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇದ್ದರೆ ಯಾವೆಲ್ಲ ಉನ್ನತ ಸಂಸ್ಥೆಗಳು ಸಂದರ್ಶನಕ್ಕಾಗಿ ಬರುತ್ತವೆ ಎಂಬ ದಿಕ್ಕಿನಲ್ಲಿ ಯೋಚನೆಗಳು ಸಾಗುತ್ತವೆ. ಆದರೆ ಈ ಯಾವುದೇ ಅಂಶಗಳು ಮಗುವಿನ ಮನಸ್ಸಿನಲ್ಲಿ ಅನ್ವೇಷಣೆಯ ಹಂಬಲ ಮತ್ತು ಕುತೂಹಲ ಹಾಗೂ ಸಾಮಾಜಿಕ ಅನ್ವಯಿಸುವಿಕೆಯ ಗುಣವನ್ನು ಪ್ರೋತ್ಸಾಹಿಸಲಾರವು. ಬದುಕಿನ ಚಿಕ್ಕ ಚಿಕ್ಕ ಘಟನೆಗಳು ಅವರಲ್ಲಿ ಕುತೂಹಲ ಮೂಡಿಸಿದಾಗ ವೈಜ್ಞಾನಿಕ ಮನೋಭಾವ ಚಿಗುರೊಡೆಯುತ್ತದೆ. ಪುಟಾಣಿ ಸುನಿಲ್ 5ನೇ ತರಗತಿಯ ಹುಡುಗ. ಅವನ ಮನೆಯಲ್ಲಿ ಇಂಡಕ್ಷನ್ ಸ್ಟವ್ ಇದೆ. ಅದರಲ್ಲಿ ನೀರು, ಹಾಲು ಮುಂತಾದ ಸರಳ ಪದಾರ್ಥಗಳನ್ನು ಹೇಗೆ ಬಿಸಿ ಮಾಡಬೇಕು ಎಂಬುದನ್ನು ಅಮ್ಮ ಅವನಿಗೆ ಹೇಳಿಕೊಟ್ಟಿದ್ದರು.
ಡಿಜಿಟಲ್ ಬೋರ್ಡ್ ಆದ್ದರಿಂದ ಅವನ ಮೊಬೈಲ್ ಪ್ರಿಯ ಮನಸ್ಸಿಗೆ ಅದು ಚೆನ್ನಾಗಿ ಅರ್ಥವಾಗಿತ್ತು. ಬಿಸಿ ತಾಕದ ಸ್ಟವ್ ಅವನಿಗೆ ಇಷ್ಟವಾಗಿತ್ತು. ನೀರು ಬಿಸಿ ಮಾಡಲು ಮತ್ತು ಹಾಲು ಬಿಸಿ ಮಾಡಲು ಬೇರೆ ಬೇರೆ ರೀತಿಯ ಉಷ್ಣತೆ ಮತ್ತು ಸಮಯದ ಅವಧಿಯನ್ನು ನಿಗದಿ ಮಾಡುವುದು ಹೇಗೆಂದು ಅಮ್ಮ ಕಲಿಸಿಕೊಟ್ಟಿದ್ದಳು. ಅದೇ ಪ್ರಕಾರ ಅವನು ಹಾಲು ಬಿಸಿ ಮಾಡುವಾಗ ಬಹಳ ಕಡಿಮೆ ಎಂದರೆ 400 ಪಾಯಿಂಟ್ ಅನ್ನು ನಿಗದಿ ಮಾಡಿ 3 ನಿಮಿಷ ಅವಧಿಗೆ ಇರಿಸುತ್ತಿದ್ದ. 3 ನಿಮಿಷ ಮುಗಿದ ಕೂಡಲೇ ಅದು ಹೊರಡಿಸುವ ಸಂಗೀತ ಕೇಳಿ ಸ್ಟವ್ ಬಳಿಯೇ ನಿಂತು ಮತ್ತಷ್ಟು ಹೊತ್ತು ಬಿಸಿ ಮಾಡಿ ಹಾಲು ಉಕ್ಕದಂತೆ ಕಾವಲು ಕಾಯುತ್ತಿದ್ದ. ಬಹಳ ದಿನಗಳಿಂದ ಹೀಗೆ ಮಾಡುತ್ತಿದ್ದರೂ ಒಮ್ಮೆ ಅವನಿಗೆ ಒಂದು ಪ್ರಶ್ನೆ ಉದ್ಭವಿಸಿತು. ನೀರು ಬಿಸಿಗಿಟ್ಟು ಮರೆತು ಹೋದರೆ, ಉಷ್ಣತೆ ಜಾಸ್ತಿಯಾದರೆ ಏನೂ ಸಮಸ್ಯೆ ಆಗುವುದಿಲ್ಲ. ಅದು ತಕತಕ ಅಂತ ಬೋಗುಣಿಯೊಳಗೆ ಕುದಿಯುತ್ತಲೇ ಇರುತ್ತದೆಯೇ ಹೊರತು ಉಕ್ಕಿ ಹರಿದು ಚೆಲ್ಲಿ ಹೋಗುವ ಪ್ರಮೇಯ ಇರುವುದಿಲ್ಲ. ಹಾಗಾದರೆ ನೀರಿನಂತೆಯೇ ದ್ರವ್ಯ ರೂಪದಲ್ಲಿ ಇರುವ ಈ ಹಾಲು ಯಾಕೆ ಉಕ್ಕಿ ಹರಿದು ಅಡುಗೆ ಮನೆಯ ಕಟ್ಟಿ ಇಡೀ ಗಲೀಜು ಮಾಡುತ್ತದೆ? ಮಗನ ಪ್ರಶ್ನೆ ಕೇಳಿ ಅಮ್ಮ ಸ್ವಲ್ಪ ಹೊತ್ತು ತಬ್ಬಿಬ್ಬಾದರು. ಈ ಬಗ್ಗೆ ಅವನ ಟೀಚರ್ಗೆ ಫೋನ್ ಮಾಡಿ ಕೇಳಿದಾಗ ಪಾಠ ಪುಸ್ತಕದಲ್ಲಿ ಹಾಲು ಯಾಕೆ ಉತ್ತಮ ಆಹಾರ ಎಂಬುದನ್ನು ವಿವರಿಸುವ 4 ಸಾಲುಗಳಿವೆ ಎಂದು ಹೇಳಿದರು. ಹಾಗೂ ಆ ಸಾಲುಗಳನ್ನು ಉದಾಹರಿಸಿ ಅವನಿಗೆ ಹಾಲು ಉಕ್ಕುವುದಕ್ಕೆ ಇರುವ ಕಾರಣವನ್ನು ವಿವರಿಸುವಂತೆ ಸೂಚಿಸಿದರು. ಈ ಸಲಹೆ ಅಮ್ಮನಿಗೂ ಇಷ್ಟವೆನಿಸಿತು. ಪಾಠ ಪುಸ್ತಕವನ್ನು ತೆರೆದು ಅಮ್ಮ ನೋಡು, ಹಾಲಿನಲ್ಲಿ ನೀರಿನಂಶವೇ ಜಾಸ್ತಿ ಇರುತ್ತದೆ. ಆದರೆ ಬಿಸಿ ಜಾಸ್ತಿಯಾದಾಗ ನೀರಿನೊಂದಿಗೆ ಸೇರಿರುವ ಕೊಬ್ಬಿನಂಶ ಮತ್ತು ಪ್ರೋಟೀನುಗಳು ಹಾಲಿನ ಮೇಲ್ಭಾಗದಲ್ಲಿ ದಪ್ಪನೆಯ ಪದರವೊಂದನ್ನು ಕಟ್ಟಿಕೊಳ್ಳುತ್ತದೆ. ಆಗ ಕುದಿಯುವ ನೀರಿನಂಶವು ಸೃಷ್ಟಿಸುವ ಹಬೆ ಹೊರ ಹೋಗಲು ಅವಕಾಶ ಇರುವುದಿಲ್ಲ. ಅದು ಪ್ರೋಟೀನ್ ಮತ್ತು ಕೊಬ್ಬಿನಂಶದ ಪದರವನ್ನು ಮೇಲಕ್ಕೆ ದೂಡುತ್ತಾ ಇರುತ್ತದೆ. ಆಗ ಹಾಲು ಉಕ್ಕಿ ಚೆಲ್ಲುತ್ತದೆ ಎಂದು ವಿವರಿಸಿದರು. ಸುನಿಲ್ಗೆ ಹಾಲು ಉಕ್ಕುವುದು ಹೇಗೆ ಎಂಬ ವಿಷಯ ಮಾತ್ರವಲ್ಲ, ವಿಜ್ಞಾನವು ಹೇಗೆ ಬದುಕಿಗೆ ಅನ್ವಯವಾಗುತ್ತದೆ ಎಂಬ ಅಂಶವು ಅರಿವಿಗೆ ಬಂದಂತೆ ಆಯಿತಲ್ಲವೇ? ಅನ್ನದ ಮೇಲೆ ಬಡಿಸಿದ ತುಪ್ಪ ಕರಗುವಾಗ, ಮಳೆಯ ನೀರು ಜಗಳಿಗೆ ಎರಚುವಾಗ, ಬಾಲ್ಕನಿಯಲ್ಲಿ ಹಕ್ಕಿ ಗೂಡು ಕಟ್ಟುವಾಗ, ತೆಂಗಿನಕಾಯಿ ಸುಲಿಯುವ ಸನ್ನೆಯಂಥ ಸಾಧನವನ್ನು ಬಳಸುವಾಗ ವಿಜ್ಞಾನದ ಪಾಠಗಳನ್ನು ಹೇಳುವ ಅವಕಾಶಗಳು ದೊರೆಯುತ್ತವೆ. ಇಂತಹ ಅವಕಾಶಗಳನ್ನು ದೊಡ್ಡವರು ಬಳಸಿಕೊಳ್ಳಬೇಕು. ತಮ್ಮ ಮಕ್ಕಳಿಗೆ ಮಾತ್ರವಲ್ಲ, ಪಕ್ಕದ ಮನೆಯ ತುಂಟಪೋರ ಪೊರಿಯರಿಗೂ ಇಂತಹ ಕಥೆಗಳನ್ನು, ಕಾರಣಗಳನ್ನು ದೊಡ್ಡವರು ಹೇಳುತ್ತಿರಬೇಕು. ಆಗ ಮಕ್ಕಳ ಜೊತೆಗೆ ದೊಡ್ಡವರು ಬೆಳೆಯುತ್ತಾರೆ. 8 ತಂತ್ರಜ್ಞಾನ, ಹೊಸ ಫೀಚರ್ಗಳ ಆಧಾರ್. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಗತ್ಯವಾಗಿರುವ ಆಧಾರ್ನ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಈಚೆಗೆ ಅಪ್ಡೇಟ್ ಆಗಿದ್ದು, ಹಲವು ಹೊಸ ಫೀಚರ್ಗಳನ್ನು ಒದಗಿಸಲಾಗಿದೆ. ಆಧಾರ್ನ ಅಗತ್ಯ ಹೆಚ್ಚಿದಂತೆ ಜನರ ಅನುಕೂಲಕ್ಕೆಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು UIDAI ಹೊಸ ಫೀಚರ್ಗಳನ್ನು ಪರಿಚಯಿಸಿದ್ದು, ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗೆ ಸುಲಭವಾಗಿ ಲಾಗಿನ್ ಆಗಬಹುದಾಗಿದೆ. ಹೊಸ ಅಪ್ಡೇಟ್ನಿಂದಾಗುವ ಉಪಯೋಗ. ಆಧಾರ್ ಕಾರ್ಡ್ ವಿವರಗಳನ್ನು ನೀವು ಆಫ್ಲೈನ್ ಮೋಡ್ನಲ್ಲೂ ವೀಕ್ಷಿಸಬಹುದು. ಆಪ್ನಲ್ಲಿ ಲಾಗಿನ್ ಆದ ವ್ಯಕ್ತಿಯ ಕುಟುಂಬದ 5 ಸದಸ್ಯರ ಆಧಾರ್ ವಿವರಗಳನ್ನು ಸಂಗ್ರಹಿಸಿಡಬಹುದು. ವೈಯಕ್ತಿಕವಾಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು, ಆಧಾರ್ ನವೀಕರಿಸಬಹುದು, ವರ್ಚುವಲ್ ಐಡಿ ರಚಿಸಬಹುದು. ಆಧಾರ್ ಕಾರ್ಡ್ನ ಡಿಜಿಟಲ್ ಬಳಕೆಯನ್ನು ಆಪ್ ಮೂಲಕ ಲಾಕ್ ಮತ್ತು ಅನ್ಲಾಕ್ ಮಾಡಬಹುದು. ಬಯೋಮೆಟ್ರಿಕ್ಸ್ ಸಹ ಲಾಕ್ ಮಾಡಬಹುದು. ಇವುಗಳೊಂದಿಗೆ ಬ್ಯಾಂಕ್, ಆಧಾರ್ ಲಿಂಕ್ ಮುಂತಾದ ಹಲವು ಫೀಚರ್ಗಳು ಲಭ್ಯವಾಗಲಿದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಅಸ್ಸಾಂ, ಬೆಂಗಾಲಿ, ಗುಜರಾತಿ, ಮಲಯಾಳಂ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳು, ತೆಲುಗು ಹಾಗೂ ಉರ್ದು ಭಾಷೆಗಳಲ್ಲಿ ಆಪ್ ಕಾರ್ಯನಿರ್ವಹಿಸಲಿದೆ. ಆಧಾರ್ ಖಾತೆದಾರರ ಜೊತೆಗೆ ಇತರರ ಆಧಾರ್ಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಿಕೊಡುವ ಮೂಲಕ ನೆರವಾಗಬಹುದು. ವೈಯಕ್ತಿಕ ಆಧಾರ್ಗೆ ನೇರ ಲಾಗಿನ್ ಆಗಬಹುದು. ಆಧಾರ್ ಮರುಮುದ್ರಣ, ಅಡ್ರೆಸ್ ಅಪ್ಡೇಟ್, ಡೌನ್ಲೋಡ್, ಆಫ್ಲೈನ್ KYC, QR ಕೋಡ್ ಪ್ರದರ್ಶನ ಮತ್ತು ಸ್ಕ್ಯಾನ್, ವೆರಿಫೈ ಆಧಾರ್, ವೆರಿಫೈ ಮೇಲ್, UID ಮರುಪಡೆಯುವಿಕೆ ಹಾಗೂ ವಿಳಾಸ ದೃಢೀಕರಣ ಪತ್ರ ಅರ್ಜಿ ಸಲ್ಲಿಕೆ ಸೇರಿದಂತೆ ಆಧಾರ್ಗೆ ಸಂಬಂಧಿಸಿದ ಹಲವು ಕಾರ್ಯಗಳನ್ನು ಮಾಡಬಹುದು. ಟೈಮ್ ಬೇಸ್ಡ್ ಒನ್ ಟೈಮ್ ಪಾಸ್ವರ್ಡ್ ಸೆಟ್ ಮಾಡಿಕೊಳ್ಳಬಹುದು. 3 ಪ್ರೊಫೈಲ್ಗಳನ್ನು ರಚಿಸಬಹುದು. ಸ್ಥಳೀಯ ಆಧಾರ್ ಸೇವಾ ಕೇಂದ್ರಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ನೋಂದಾಯಿಸುವುದು ಹೇಗೆ? ಗೂಗಲ್ ಪ್ಲೇ ಸ್ಟೋರ್ನಿಂದ ಆಧಾರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.
ಅಪ್ಲಿಕೇಶನ್ ತೆರೆದು ರಿಜಿಸ್ಟರ್ ಆಧಾರ್ ಆಯ್ಕೆ ಕ್ಲಿಕ್ಕಿಸಿ. ಪ್ರೊಫೈಲ್ ಪ್ರವೇಶಿಸಲು 4 ಅಂಕಿಯ ಪಿನ್ ಅಥವಾ ಪಾಸ್ವರ್ಡ್ ಸೆಟ್ ಮಾಡಿ. ಇದಕ್ಕಾಗಿ ಆಧಾರ್ ಸಂಖ್ಯೆಯ ವಿವರಗಳನ್ನು ನಮೂದಿಸಬೇಕು. ನಂತರ ಕ್ಯಾಪ್ಚಾ ಕೋಡ್ ನಮೂದಿಸಿದರೆ ಒಟಿಪಿ ನೋಂದಾಯಿತ ಸಂಖ್ಯೆಗೆ ಹೋಗುತ್ತದೆ. ಮೊಬೈಲ್ಗೆ ಒಟಿಪಿ ಬಂದ ತಕ್ಷಣ ಅದು ತಾನಾಗಿಯೇ ತುಂಬುತ್ತದೆ. ನೋಂದಣಿ ಪೂರ್ಣಗೊಂಡ ತಕ್ಷಣ ಆಯಾ ಬಳಕೆದಾರರ ವಿವರಗಳನ್ನು ಡಿಸ್ಪ್ಲೇ ಮೇಲೆ ಪ್ರದರ್ಶಿಸಲಾಗುತ್ತದೆ. ಮೆನುವಿನಲ್ಲಿ ಕೆಳಗೆ ಕಾಣಿಸುವ ಮೈ ಆಧಾರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಿನ್ ಅಥವಾ ಪಾಸ್ವರ್ಡ್ ನಮೂದಿಸಿ. ಡ್ಯಾಶ್ ಬೋರ್ಡ್ ತೆರೆಯುತ್ತದೆ. ಇದರಲ್ಲಿ ನಿಮಗೆ ಅಗತ್ಯವಿರುವ ಸೇವೆಗಳನ್ನು ನೀವು ಬಳಸಬಹುದು. 9 ಪ್ರವಾಸ ಚರಿತ್ರೆಯ ಪುಟ ಕುಂಭಲ್ಗಢ. ಅರಾವಳಿ ಬೆಟ್ಟಗಳ ನಡುವೆ ನಿಂತಿರುವ ಕುಂಭಲ್ಗಢ ರಾಜಸ್ಥಾನದ ಇತಿಹಾಸ ಪುಟದಂತೆ ಕಾಣುತ್ತದೆ. ವಿಶ್ವದ 2ನೇ ಉದ್ದದ ಮಹಾಗೋಡೆ ಹೊಂದಿದ ಕೋಟೆಯಾಗಿಯೂ ಗುರುತಿಸಿಕೊಂಡಿದೆ. ಐತಿಹಾಸಿಕ ಅರಮನೆಗಳಿಗೆ ಹೆಸರಾಗಿರುವ ರಾಜಸ್ಥಾನದಲ್ಲಿನ ಕುಂಭಲ್ಗಢ ಚಾರಿತ್ರಿಕ ಸಂಗತಿಗಳ ಕಣಜ ಎಂದೇ ಹೇಳಬಹುದು. 15ನೇ ಶತಮಾನದಲ್ಲಿ ಮೂರ್ ಸಾಮ್ರಾಜ್ಯದ ಆಡಳಿತಗಾರ ರಾಣಾ ಕುಂಭ ನಿರ್ಮಿಸಿದ ಈ ಭವ್ಯ ಕೋಟೆ ವಿಶ್ವದಲ್ಲೇ 2ನೇ ಉದ್ದದ ಮಹಾಗೋಡೆ ಹೊಂದಿದ ಕೋಟೆ ಎಂಬ ಗರಿಮೆಯನ್ನು ಪಡೆದಿದೆ. ರಾಜಸ್ಥಾನದ ರಾಜಸಮಂದ್ ಜಿಲ್ಲೆಯಲ್ಲಿರುವ ಕುಂಭಲ್ಗಢ ಅರಾವಳಿ ಬೆಟ್ಟಗಳ ಮಧ್ಯೆ ಮೈತಳೆದು ನಿಂತ ಪರಿ ಆಕರ್ಷಕವಾಗಿದೆ. ಚಿತ್ತೋಡ್ ಕೋಟೆಯ ನಂತರದ ಅತಿ ದೊಡ್ಡ ಕೋಟೆ ಎಂದು ಇದನ್ನು ಬಣ್ಣಿಸಲಾಗಿದೆ. ಸಮುದ್ರ ಮಟ್ಟದಿಂದ 1100 ಮೀಟರ್ (3600 ಅಡಿ) ಎತ್ತರದಲ್ಲಿದ್ದು 36 ಕಿ.ಮೀ. 22 ಮೈಲು ಉದ್ದದ ಈ ಕೋಟೆಯು ಯುನೆಸ್ಕೋದ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಕೋಟೆಯ ವ್ಯಾಪ್ತಿಯಲ್ಲಿ 360 ದೇವಾಲಯಗಳಿವೆ. ಇದರಲ್ಲಿ ಹೆಚ್ಚಿನವು ಜೀನ ದೇಗುಲಗಳು. ಉದ್ಯಾನವನ, ಬಾವಿ, ಅರಮನೆ, ಫಿರಂಗಿಗಳು ಸುಂದರ ಪ್ರಕೃತಿಯ ನಡುವೆ ಮನೋಹರವಾಗಿ ಕಾಣುತ್ತವೆ. ಪಫುರಾ ಪೋಲ್ಗೆ ಸಮೀಪವಿರುವ ಅರಮನೆ ರಾಜಪೂತ ವಾಸ್ತುಶಿಲ್ಪದ ಆಕರ್ಷಕ ನೆಲೆ. 2 ಅಂತಸ್ತಿನ ಕಟ್ಟಡದಲ್ಲಿ ಸುಂದರ ದರ್ಬಾರ್ ಹಾಲ್, ಪುರುಷರಿಗಾಗಿ ಮರ್ದ್ನಾ, ಮಹಿಳೆಯರಿಗಾಗಿ ಜನಾನಾ ಮಹಲ್ ಎಂದು 2 ಭಾಗದಲ್ಲಿ ವಿಂಗಡಿಸಿ ಕಟ್ಟಲಾಗಿದೆ. ಈ ಕೋಟೆಗೆ ಮೊದಲು ಮಚ್ಚೇಂದ್ರಪುರ ಎಂಬ ಹೆಸರಿತ್ತು. ಖ್ಯಾತ ವಾಸ್ತುಶಿಲ್ಪಿ ಮಂದನ ಸಹಾಯದಿಂದ ರಾಜಪೂತ ರಾಜವಂಶದ ಸಿಸೋಡಿಯಾ ಕುಲದ ರಾಜ ರಾಣಾ ಕುಂಭ ಕೋಟೆ ನಿರ್ಮಿಸಿದ್ದ. ಮೇವಾರ ಮತ್ತು ಮಾರವಾರ ಪ್ರದೇಶಗಳನ್ನು ಬೇರ್ಪಡಿಸುವ ಈ ಕೋಟೆ ಶತ್ರುಗಳ ದಾಳಿ ಸಂದರ್ಭ ಮೇವಾರ ಆಡಳಿತಗಾರರಿಗೆ ಆಶ್ರಯ ತಾಣವಾಗಿತ್ತು. ಕೋಟೆಯ ಕಾವಲು ಗೋಪುರ ಬಲಿಷ್ಠವಾಗಿದ್ದು, ಮುಂಭಾಗದ ಗೋಡೆಗಳು 15 ಅಡಿಯಷ್ಟು ದಪ್ಪ, 7 ಎತ್ತರದ ದ್ವಾರಗಳಿವೆ. ಕೋಟೆಯ ಒಳಭಾಗದಲ್ಲಿ ಬೆಟ್ಟದ ಮೇಲೆ ಕುಂಭನ ಅರಮನೆ ಹಾಗೂ ರಾಣಾ ಫತೇಹ್ ಸಿಂಗ್ ಕಟ್ಟಿಸಿರುವ ಅರಮನೆಗಳಿವೆ. ಕೋಟೆಯ ಮೇಲ್ಭಾಗದಲ್ಲಿರುವ ಬಾಡಲ್ ಮಹಲ್ ಆಕರ್ಷಕ ಕಟ್ಟಡ. ರಾಜಸ್ಥಾನದ ರಾಜ ಮತ್ತು ಯೋಧ ಮಹಾರಾಣಾ ಪ್ರತಾಪನ ಜನ್ಮಸ್ಥಳವೂ ಇದಾಗಿದೆ. ಚಿತ್ತೋರ್ಗಢದಲ್ಲಿ ನಡೆದ ಆಕ್ರಮಣದಿಂದ ತಪ್ಪಿಸಿಕೊಂಡು ಬಂದ ಬಾಲಕ ಉದಯ ಸಿಂಗ್ ತನ್ನ ಬಾಲ್ಯವನ್ನು ಇಲ್ಲೇ ಕಳೆದು ರಾಜಕೀಯ ಬದುಕನ್ನು ಮುಂದುವರಿಸಿದ ಸ್ಥಳ ಕೂಡ ಹೌದು. ಕೋಟೆಯಲ್ಲಿನ ದೇವಾಲಯಗಳಲ್ಲಿ 5 ಅಡಿ ಎತ್ತರದ ಶಿವಲಿಂಗ ಹೊಂದಿದ ನೀಲಕಂಠ ಮಂದಿರ ವಿಶೇಷ ಮನ್ನಣೆ ಪಡೆದಿದೆ. ಚಿನ್ನವನ್ನು ಪರೀಕ್ಷಿಸಲು ಬಳಸುವ ಕಸೋಟಿ ಕಲ್ಲಿನಿಂದ ಈ ಶಿವಲಿಂಗ ನಿರ್ಮಿಸಿರುವುದು ವಿಶೇಷತೆ. ಕೋಟೆಯ ಹಿಂದಿನ ಕಥೆ. ಕೋಟೆಯ ಒಳಗೆ ದುರ್ಗ ಸಾಮ್ರಾಟ್ ಎನ್ನುವ ಆಕರ್ಷಕ ಕೋಟೆ ಇತ್ತು. ಇದರ ಹಿಂದಿನ ಕಥೆ ಸ್ವಾರಸ್ಯಕರವಾಗಿದೆ. ಕೋಟೆ ನಿರ್ಮಾಣ ಹಂತದಲ್ಲಿ ರಾಣಾ ಕುಂಭನಿಗೆ ಹಲವು ಅಡಚಣೆಗಳು ಎದುರಾಗುತ್ತಿದ್ದವು. ಸಂತರನ್ನು ಭೇಟಿಯಾಗಿ ಪರಿಹಾರ ಕಂಡುಕೊಳ್ಳಲು ಯತ್ನಿಸಿದಾಗ ಯಾರಾದರೂ ಮನುಷ್ಯರು ಸ್ವಪ್ರೇರಣೆಯಿಂದ ತಮ್ಮನ್ನು ತಾವು ಬಲಿ ಕೊಟ್ಟರೆ ಕೋಟೆ ಪೂರ್ಣವಾಗುತ್ತದೆ ಎಂಬ ಸಲಹೆ ಬಂತು. ಇದರಿಂದ ರಾಜ ಚಿಂತಾಕ್ರಾಂತನಾಗಿದ್ದ. ಅನಂತರ ಸಲಹೆ ನೀಡಿದ್ದ ಸಂತನೇ ತನ್ನನ್ನು ಅರ್ಪಿಸಿಕೊಂಡ ಎನ್ನುವ ಕಥೆ ಈ ಕೋಟೆ ಹಿಂದಿದೆ. ಕಡು ಬೆಸಿಗೆಯ ದಿನಗಳಲ್ಲೂ ತಣ್ಣನೆ ವಾತಾವರಣ ಇಲ್ಲಿಯದು. ಕೋಟೆಯ ತುತ್ತ ತುದಿಯಲ್ಲಿ ನಿಂತು 4 ದಿಕ್ಕುಗಳತ್ತ ಕಣ್ಣು ಹಾಯಿಸಿದರೆ ಕೋಟೆಯ ಗೋಡೆ ಹರಡಿಕೊಂಡ ರೀತಿ, ಭವ್ಯ ದೇಗುಲಗಳು, ಹಸುರು ಕಣಿವೆಯ ವಿಹಂಗಮ ನೋಟ ಮನಸ್ಸಿಗೆ ಮುದ ನೀಡುತ್ತದೆ. ಬೆಂಗಳೂರಿನಿಂದ ಫಾಲ್ನಾಗೆ ನೇರ ರೈಲು ಸಂಪರ್ಕವಿದೆ. ಫಾಲ್ನಾದಿಂದ ಮೋದೋರಾದ ಸೂರ್ಯ ದೇಗುಲ, ಪಾಠಾಣದ ವಿಶ್ವ ಪಾರಂಪರಿಕ ತಾಣ ರಾಣಿ ಕಿ ವಾಹ, ಆಗ್ರಾ ಉದಯಪುರ ಒಳಗೊಂಡು ಅನೇಕ ತಾಣಗಳಿಗೂ ಭೇಟಿ ನೀಡಬಹುದು. 10 ಚಿಣ್ಣರ ಪುಟ. ಅ. ಗುಬ್ಬಿ ಮಾಡಿದ ಪಾಯಸ. ಒಂದು ಊರಿನಲ್ಲಿ ವಿಶಾಲವಾದ ಆಲದ ಮರ ಒಂದಿತ್ತು.
ಅದರ ತುಂಬ ನೂರಾರು ಗುಬ್ಬಚ್ಚಿಗಳು ವಾಸವಾಗಿದ್ದವು. ಒಂದು ಗಂಡು ಗುಬ್ಬಚ್ಚಿ ಮತ್ತು ಒಂದು ಹೆಣ್ಣು ಗುಬ್ಬಚ್ಚಿ ಯಾವಾಗಲೂ ಜೊತೆಯಾಗಿ ಪ್ರೀತಿಯಿಂದ ಇತ್ತು. ಊರ ತುಂಬ ಓಡಾಡಿ ಕಾಳುಗಳನ್ನು ಹೆಕ್ಕಿ ತಿಂದು ರಾತ್ರಿ ಮರದಲ್ಲಿ ವಾಸ ಮಾಡುತ್ತಿದ್ದವು. ಹೀಗಿದ್ದಾಗ ಒಮ್ಮೆ ಹೆಣ್ಣು ಗುಬ್ಬಚ್ಚಿ ಬಸರಿಯಾಯಿತು. ಅದು ತನಗೆ ಪಾಯಸ ತಿನ್ನಲು ಆಸೆಯಾಗಿದೆ ಎಂದು ಗಂಡು ಗುಬ್ಬಚ್ಚಿಯಲ್ಲಿ ಹೇಳಿಕೊಂಡಿತು. ಆ ಆಸೆಯನ್ನು ಈಡೇರಿಸಲು ತಾವಿಬ್ಬರೂ ಏನು ಮಾಡಬಹುದೆಂದು ಅವು ಕುಳಿತು ಯೋಚನೆ ಮಾಡಿದವು. ಮರುದಿನ ಗಂಡು ಗುಬ್ಬಚ್ಚಿಯು ಹತ್ತಿರದಲ್ಲಿದ್ದ ಪಾತ್ರೆಯ ಅಂಗಡಿಗೆ ಹೋಗಿ ಒಂದು ಚಿಕ್ಕ ಪಾತ್ರೆಯನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿ ತಂದುಬಿಟ್ಟಿತು. ಮತ್ತೆ ಕಿರಾಣಿ ಅಂಗಡಿಗೆ ಹಾರಿ ಹೋಗಿ ಕೊಕ್ಕಿನಲ್ಲಿ ಸ್ವಲ್ಪ ಹೆಸರು ಬೇಳೆಯನ್ನು ತಂದಿತು. ಹಾಗೆಯೇ ಬೆಲ್ಲ, ಕೊಬ್ಬರಿ, ನೀರು ಎಲ್ಲವನ್ನೂ ಸ್ವಲ್ಪವೇ ತಂದಿತು. ಅಷ್ಟರಲ್ಲಿ ಹೆಣ್ಣು ಗುಬ್ಬಚ್ಚಿಯು 3 ಕಲ್ಲುಗಳಿಂದ ಒಲೆಯನ್ನು ಮಾಡಿ ಮರದ ಕಟ್ಟಿಗೆಗಳನ್ನು ಸೇರಿಸಿತು. ಗಂಡು ಗುಬ್ಬಚ್ಚಿಯು ಬೆಂಕಿ ಪೊಟ್ಟಣವನ್ನು ತಂದಿತು. ಇಬ್ಬರೂ ಸೇರಿ ಒಲೆ ಉರಿಸಿ, ಪಾತ್ರೆ ಇಟ್ಟು ಬೆಳೆ, ಬೆಲ್ಲ, ಕೊಬ್ಬರಿ, ನೀರು ಸೇರಿಸಿ ಪಾಯಸ ಮಾಡಿದವು. ಪಾಯಸದ ಪರಿಮಳ ಸುತ್ತಲೆಲ್ಲ ಹರಡಿತು. ಗಂಡು ಗುಬ್ಬೆಯು ತರಗಲೆಯ ಸಹಾಯದಿಂದ ಮೆಲ್ಲನೆ ಪಾತ್ರೆಯನ್ನು ಕೆಳಗೆ ಇಳಿಸಿತು. ಪಾಯಸದ ಘಮ ಪರಿಮಳಕ್ಕೆ ಹೆಣ್ಣು ಗುಬ್ಬಿಗೆ ಬಾಯಲ್ಲಿ ನೀರು ಬಂತು. ಪಾಯಸ ಆರುವ ತನಕ ಕಾಯದೆ ಅದಕ್ಕೆ ಬೇಗನೆ ತಿನ್ನುವ ಆಸೆಯಾಯಿತು. ಅವಸರದಿಂದ ಅದು ಕೂಡಲೇ ಪಾಯಸಕ್ಕೆ ಕೊಕ್ಕು ಹಾಕಿತು. ಬಿಸಿ ಪಾಯಸಕ್ಕೆ ನಾಲಗೆ ಸುಟ್ಟ ಹಾಗಾಗಿ ಅದಕ್ಕೆ ನೋವಿನಿಂದ ಅರಚಲು ಆಗಲಿಲ್ಲ. ಅದು ಕೂಡಲೇ ನದಿಯ ಕಡೆ ಹಾರಿ ನದಿಯಲ್ಲಿ ತನ್ನ ಕೊಕ್ಕನ್ನು ಮುಳುಗಿಸಿತು. ನಾಲಗೆಯ ಉರಿ ತಾಳಲಾರದೆ ಅದು ತುಂಬ ನೀರು ಕುಡಿಯಿತು. ಕುಡಿದು ನದಿಯ ನೀರು ಖಾಲಿಯಾಯಿತು. ಗುಬ್ಬಿಯ ಹೊಟ್ಟೆ ದಪ್ಪಗಾಗಿ ಅದು ಮರದ ಮೇಲೆ ಕುಳಿತು ನೀರನ್ನೆಲ್ಲ ವಾಂತಿ ಮಾಡಿತು. ಅಚ್ಚರಿ ಎಂಬಂತೆ ಆ ನೀರಿನಿಂದ ಊರಲ್ಲಿ ಪ್ರವಾಹ ಉಂಟಾಯಿತು. ಆ ಊರಲ್ಲಿದ್ದ ಬೇರೆ ಎಲ್ಲ ಹಕ್ಕಿಗಳು ಒಂದೆಡೆ ಸೇರಿ ಅಜ್ಜಿ ತೇಲಿ ಹೋದರು. ಮನೆಯು ಮಠವು ತೇಲಿ ಹೋಯಿತು. ನಗವು ನಾಣ್ಯವು ತೇಲಿ ಹೋಯಿತು ಎಂದು ದುಃಖದಿಂದ ಹಾಡತೊಡಗಿದವು. ಆಗ ಹೆಣ್ಣು ಗುಬ್ಬಚ್ಚಿ ತನ್ನಿಂದಾಗಿ ಇಷ್ಟೆಲ್ಲ ಅನರ್ಥವಾಯಿತೆಂದು ಸಂಕಟಪಟ್ಟಿತು. ಗಂಡು ಗುಬ್ಬಚ್ಚಿಗೆ ಅದರ ಸಂಕಟ ನೋಡಲಾಗಲಿಲ್ಲ. ಬಸುರಿ ಸಂಕಟಪಟ್ಟರೆ ಹುಟ್ಟಿದ ಮರಿಯ ಆರೋಗ್ಯ ಚೆನ್ನಾಗಿರುವುದಿಲ್ಲವೆಂದು ಹೇಳಿ ಅದು ಹೆಣ್ಣು ಗುಬ್ಬಚ್ಚಿಗೆ ಸಮಾಧಾನ ಹೇಳಿತು. ಇಬ್ಬರೂ ಸೇರಿ ಪ್ರವಾಹ ನಿಲ್ಲಲು ದೇವರನ್ನು ಬೇಡಿಕೊಂಡವು. ದೇವರು ಪಾಪದ ಹಕ್ಕಿ ಗುಬ್ಬಚ್ಚಿಗಳ ಪ್ರಾರ್ಥನೆ ಕೇಳಿ ಪ್ರವಾಹ ನಿಲ್ಲಿಸಿದ. ಅಷ್ಟರಲ್ಲಿ ಗುಬ್ಬಿಯ ಬಾಯಿ ಉರಿಯು ನಿಂತು ಹೋಯಿತು. ಹಕ್ಕಿಗಳು ಸಂತೋಷಪಟ್ಟವು. 2 ಗುಬ್ಬಚ್ಚಿಗಳು ಹಾರಿಕೊಂಡು ಪಾಯಸ ಮಾಡಿದ ಸ್ಥಳಕ್ಕೆ ಬಂದೆವು. ಗಂಡು ಗುಬ್ಬಚ್ಚಿಯು ಪಾಯಸ ಆರಿದ ಬಳಿಕ ಪಾತ್ರೆಯನ್ನು ಮರದ ಮೇಲೆ ಒಂದು ಕಡೆ ಎಲೆಯಿಂದ ಮುಚ್ಚಿ ಇಟ್ಟಿತ್ತು. ಗಂಡು ಗುಬ್ಬಚ್ಚಿಯ ಪ್ರೀತಿಗೆ ಹೆಣ್ಣು ಗುಬ್ಬಚ್ಚಿ ಕೃತಜ್ಞತೆ ಸಲ್ಲಿಸಿತು. ನಂತರ ಅವು ಪಾಯಸವನ್ನು ಇಷ್ಟಪಟ್ಟು ಹೊಟ್ಟೆ ತುಂಬಾ ತಿಂದೆವು. ಬಳಿಕ 2 ಸೇರಿ ಕಸಕಡ್ಡಿಗಳನ್ನು ಹೆಕ್ಕಿ ತಂದು ಬಟ್ಟಲಿನಾಕಾರದ ಚಂದದ ಗೂಡನ್ನು ಕಟ್ಟಿದವು. ಹೆಣ್ಣು ಗುಬ್ಬಚ್ಚಿ ಅದರಲ್ಲಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿಗಳನ್ನು ಮಾಡಿತು. ಗಂಡು ಗುಬ್ಬಚ್ಚಿ ಅವುಗಳಿಗೆ ಆಹಾರ ತಂದು ಕೊಡುತ್ತಿತ್ತು. ಮುಂದೆ ಅವು ಮರಿಗಳೊಂದಿಗೆ ಸುಖವಾಗಿ ಬಾಳಿದವು. ಬಾಗಲಕೋಟೆ ಜಿಲ್ಲಾ ದರ್ಶನ ನೋಡಲು ಬನ್ನಿರಿ ನಮ್ಮಯ್ಯ ಜಿಲ್ಲೆ ಬಾಗಲಕೋಟೆಯನು. ಶರಣರ ಸಂತರ ಸಿದ್ಧಿಪುರುಷರ ವಚನದ ತೋಟವನು. ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿನ ಶಿಲ್ಪದ ಸೊಬಗನು. ನಾಟ್ಯವನಾಡುವ ನಟರಾಜನಿರುವ ಮೆಣಬಸದಿಯನು. ಕಾಯಕ ಸಮತೆಯ ಜೀವನ ಸಾರುವ ಕೂಡಲ ಸಂಗಮವು. ಶಿವಯೋಗ ಮಂದಿರ ಮಹಾಕೂಟ. ದೇವರ ಸನ್ನಿಧಿಯು ರಬ್ಬಕವಿಬ್ಬನಹಟ್ಟಿ ಇಳಕಲ್ ಸೀರೆ. ಮೋಹಕ ಈ ನೀರೆ. ದೊಡ್ಡಾಟ್ಬೆಯಲಾಟ ಕೃಷ್ಣ ಪಾರಿಜಾತ. ಜನತೆಯ ಮನಸೂರೆ. ಅಮಿನಗಡದ ಸಿಹಿ ಕರದಂಟು. ನೇಗೆ ಎಳೆನಂಟು. ಸಿಮೆಂಟ್ ಸುಣ್ಣ ಸಕ್ಕರೆ ಉದ್ದಿಮೆ. ಬೆಳವಲದ ಹಿರಿಮೆ. ಕನ್ನಡ ತಾಯಿಗೆ ಚಿನ್ನದ ಮುಕುಟ. ರನ್ನನ ಕವಿ ನುಡಿಯು. ಸಿಂಧೂರ ಲಕ್ಷ್ಮಣ ಹಲಗಲಿ ಬೇಡರ. ಪುಣ್ಯದ ಈ ನೆಲವು. ಮುಧೋಳ ಮಲ್ಲರ ಕುಸ್ತಿಯ ಆಟ. ಗೆಲುವಿನ ಸವಿನೋಟ. ಸೇನೆಗೆ ಸೇರಿದ ಬೇಟೆಯ ಶ್ವಾನದ ಹುಲಿಯಂತಹ ನೋಟ. ಚಿಣ್ಣರ ಚೈತ್ರ ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ ಮುಧೋಳ. 11 ಅಡುಗೆ ಮನೆ. ಕ್ಯಾಪ್ಸಿಕಂ ಸವಿರುಚಿ. ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮನಿಂದ ಮಾಡಿದ ಯಾವುದೇ ಅಡುಗೆ ಬಹಳ ರುಚಿ.
ಇದರಿಂದ ತಯಾರಿಸುವ ಬಜ್ಜಿಯು ರುಚಿಕರ. ಅಂತೆಯೇ ಇತರ ವ್ಯಂಜನಗಳು ಊಟದ ಸವಿ ಹೆಚ್ಚಿಸುವಂಥದ್ದು. 1 ಕ್ಯಾಪ್ಸಿಕಂ ಬೇಸನ್ ಕಡಿ. ಏನೇನು ಬೇಕು? ಕ್ಯಾಪ್ಸಿಕಮ್ 2, ಟೊಮ್ಯಾಟೊ 2, ಈರುಳ್ಳಿ 1, ಕಡಲೆ ಹಿಟ್ಟು 3 ಚಮಚ, ಇಂಗು ಚಿಟಿಕೆ, ಉಪ್ಪು ರುಚಿಗೆ, ಅರಿಶಿನ ಪುಡಿ, ಜೀರಿಗೆ ಪುಡಿ ಅರ್ಧ ಚಮಚ, ನಿಂಬೆ ರಸ ಸ್ವಲ್ಪ, ಗರಂ ಮಸಾಲ 1 ಚಮಚ, ಮೆಣಸಿನಕಾಯಿ ಪುಡಿ 2 ಚಮಚ. ಒಗ್ಗರಣೆಗೆ ಎಣ್ಣೆ 4 ಚಮಚ, ಜೀರಿಗೆ, ಕರಿಬೇವು, ಒಣಮೆಣಸು, ಸಾಸಿವೆ. ಮಾಡೋದು ಹೇಗೆ? ಮೊದಲಿಗೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಅನ್ನು ಸಣ್ಣಗೆ ಹೆಚ್ಚಿಡಿ. 1 ಬೌಲ್ನಲ್ಲಿ ಕಡಲೆ ಹಿಟ್ಟಿಗೆ 1 ಲೋಟ ನೀರು ಹಾಕಿ ಗಂಟಿಲ್ಲದಂತೆ ಕಲಸಿಕೊಳ್ಳಿ. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ತಯಾರಿಸಿ. ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಉಪ್ಪು ಮತ್ತು ಎಲ್ಲ ಪುಡಿಗಳನ್ನು ಹಾಕಿ ನಂತರ ಕಲಸಿಟ್ಟ ಕಡಲೆ ಹಿಟ್ಟಿನ ಮಿಶ್ರಣ ಹಾಕಿ ಅಗತ್ಯವಿದ್ದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ನಿಂಬೆ ರೂಪಯೇ ಸೇರಿಸಿ. 2 ಸ್ಟೆಪ್ ಕ್ಯಾಪ್ಸಿಕಮ್ ಬೋಂಡ. ಏನೇನು ಬೇಕು? ಕ್ಯಾಪ್ಸಿಕಮ್ 4, ಆಲೂಗೆಡ್ಡೆ 2, ಈರುಳ್ಳಿ 2, ಕ್ಯಾರೆಟ್ ತುರಿ ಅರ್ಧ ಕಪ್, ಉಪ್ಪು, ಮೆಣಸಿನಕಾಯಿ ಪುಡಿ 4 ಚಮಚ, ಗರಂ ಮಸಾಲ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಡಲೆ ಹಿಟ್ಟು 2 ಕಪ್, ಚಿಟಿಕೆ ಇಂಗು, ಚಿಟಿಕೆ ಅಡುಗೆ ಸೋಡಾ, ಎಣ್ಣೆ 1/4 ಲೀಟರ್. ಮಾಡೋದು ಹೇಗೆ? ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಕಿವುಚಿಕೊಳ್ಳಿ. ಈ ಆಲೂಗೆಡ್ಡೆಗೆ ಗರಂ ಮಸಾಲ, ಉಪ್ಪು, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಕಲಸಿ ಸ್ಟಫಿಂಗ್ ತಯಾರಿಸಿ. ಈಗ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟಿಗೆ ಅಡುಗೆ ಸೋಡಾ, ಉಪ್ಪು, ಇಂಗು, ಮೆಣಸಿನ ಪುಡಿ ಹಾಕಿ ನೀರು ಹಾಕಿ ಬೋಂಡಾದ ಹದಕ್ಕೆ ಕಲಸಿಕೊಳ್ಳಿ. ಕ್ಯಾಪ್ಸಿಕಮ್ ಅನ್ನು ತೊಟ್ಟು ತೆಗೆದು ಉದ್ದಕ್ಕೆ 4 ಭಾಗ ಮಾಡಿ ಒಳಗಿನ ಬೀಜ ತೆಗೆದು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿಕಾದ ಎಣ್ಣೆಯಲ್ಲಿ ಕರಿದು ಬೋಂಡ ತಯಾರಿಸಿ. ಕರಿದ ಬೋಂಡವನ್ನು ಮಧ್ಯದಲ್ಲಿ ಸೀಳಿ ಅದರಲ್ಲಿ ಸ್ವಲ್ಪ ಆಲೂಗೆಡ್ಡೆ ಸ್ಟಫಿಂಗ್ ತುಂಬಿ ಅದರ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ತುಂಬಿಸಿ ಸಾಸ್ ಅಥವಾ ಚಟ್ನಿಯ ಜೊತೆ ಸವಿಯಿರಿ. 3 ಕ್ಯಾಪ್ಸಿಕಮ್ ಟೊಮ್ಯಾಟೊ ಗ್ರೇವಿ. ಏನೇನು ಬೇಕು? ಕ್ಯಾಪ್ಸಿಕಮ್ 2, ಟೊಮ್ಯಾಟೊ 2, ಈರುಳ್ಳಿ 2, ಗೋಡಂಬಿ 6, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ, ಮೆಣಸಿನ ಪುಡಿ 2 ಚಮಚ, ಜೀರಿಗೆ 1 ಚಮಚ, ಗರಂ ಮಸಾಲ 1 ಚಮಚ, ಅರಿಶಿನ ಪುಡಿ ಅರ್ಧ ಚಮಚ, ನಿಂಬೆ ರಸ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಂತೆ, ಎಣ್ಣೆ 1/4 ಕಪ್. ಮಾಡೋದು ಹೇಗೆ? 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಹೆಚ್ಚಿಟ್ಟ ಕ್ಯಾಪ್ಸಿಕಮ್ ಅನ್ನು ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ಈಗ ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಿರಿ. ನಂತರ ಇದನ್ನು ನೀರಿನಲ್ಲಿ ನೆನೆಸಿಟ್ಟ ಗೋಡಂಬಿ ಜೊತೆಗೆ ಮಿಕ್ಸಿನಲ್ಲಿ ರುಬ್ಬಿಕೊಳ್ಳಿ. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಜೀರಿಗೆ ಹಾಕಿ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕುದಿಸಿ. ಇದಕ್ಕೆ ಗರಂ ಮಸಾಲ, ಮೆಣಸಿನ ಪುಡಿ, ಉಪ್ಪು, ಫ್ರೈ ಮಾಡಿದ ಕ್ಯಾಪ್ಸಿಕಮ್ ಹಾಕಿ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದರೆ ರುಚಿಕರವಾದ ಕ್ಯಾಪ್ಸಿಕಮ್ ಗ್ರೇವಿ ಸಿದ್ಧ. 4 ಕ್ಯಾಪ್ಸಿಕಮ್ ಪುಳಿಯೋಗರೆ. ಏನೇನು ಬೇಕು? ಪುಳಿಯೋಗರೆ ಪುಡಿ 4 ಚಮಚ, ಅನ್ನ 2 ಕಪ್, ಉಪ್ಪು ರುಚಿಗೆ ತಕ್ಕಂತೆ, ಕ್ಯಾಪ್ಸಿಕಮ್ 2. ಒಗ್ಗರಣೆಗೆ ಎಣ್ಣೆ, ಕಡಲೆ ಬೀಜ 1 ಕಪ್, ಉದ್ದಿನ ಬೇಳೆ, ಕರಿಬೇವು, ಒಣಮೆಣಸು, ಸಾಸಿವೆ. ಮಾಡೋದು ಹೇಗೆ? 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೀಜ, ಉದ್ದಿನ ಬೇಳೆ, ಕರಿಬೇವು, ಒಣಮೆಣಸು, ಸಾಸಿವೆ ಹಾಕಿ ಒಗ್ಗರಣೆ ತಯಾರಿಸಿ. ನಂತರ ಹುಣಸೆಹಣ್ಣಿನ ರೂಪಯೇ ಹಾಕಿ ಕುದಿಸಿ ಅದಕ್ಕೆ ಪುಳಿಯೋಗರೆ ಪುಡಿ, ಉಪ್ಪು, ಬೆಲ್ಲ ಹಾಕಿ. ಇದಕ್ಕೆ ಅನ್ನ ಹಾಗೂ ಫ್ರೈ ಮಾಡಿದ ಕ್ಯಾಪ್ಸಿಕಮ್ ಹಾಕಿ ಕಲಸಿ. 5 ಕ್ಯಾಪ್ಸಿಕಮ್ ಪೀನಟ್ ಮಸಾಲ. ಏನೇನು ಬೇಕು? ಕ್ಯಾಪ್ಸಿಕಮ್ 2, ಕಡಲೆ ಬೀಜ 4 ಚಮಚ, ಕೊಬ್ಬರಿ ತುರಿ 1 ಚಮಚ, ಎಳ್ಳು 1 ಚಮಚ, ಒಣಮೆಣಸು 5, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಬೀಜ 1 ಚಮಚ, ಜೀರಿಗೆ 1 ಚಮಚ, ದಾಲ್ಚಿನ್ನಿ 1 ತುಂಡು, ಈರುಳ್ಳಿ 1, ಬೆಳ್ಳುಳ್ಳಿ 6 ಎಸಳು, ಉಪ್ಪು ರುಚಿಗೆ ತಕ್ಕಂತೆ, ಹುಣಸೆ ಹಣ್ಣು 1 ಚಿಕ್ಕ ಉಂಡೆ, ಪುಡಿ ಬೆಲ್ಲ 1 ಚಮಚ, ಎಣ್ಣೆ 1/4 ಕಪ್. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉದ್ದಿನ ಬೇಳೆ. ಮಾಡೋದು ಹೇಗೆ?
ಒಂದು ಬಾಣಲೆಯಲ್ಲಿ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹೊಕ್ಕಿ ಕೊತ್ತಂಬರಿ ಬೀಜ, ಜೀರಿಗೆ, ಒಣಮೆಣಸು, ಕೊಬ್ಬರಿ, ದಾಲ್ಚಿನ್ನಿ, ಎಳ್ಳು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಹುರಿಯಿರಿ. ಹುರಿದಿಟ್ಟ ಸಾಮಗ್ರಿಗಳ ಜೊತೆಗೆ ಹುರಿದಿಟ್ಟ ಕಡಲೆ ಬೀಜವನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ರುಬ್ಬಿಕೊಳ್ಳಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ತಯಾರಿಸಿ ಕ್ಯಾಪ್ಸಿಕಂ ಹಾಕಿ ಫ್ರೈ ಮಾಡಿ. ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ಉಪ್ಪು, ಬೆಲ್ಲ, ಹುಣ ಸೇರಿಸ ಸ್ವಲ್ಪ ಹಾಕಿ ಕುದಿಸಿ. 12 ಮಿತ್ರ ಜ್ಯೋತಿ ವಾರ್ತೆ. 8 ಜನವರಿಯಿಂದ 13ರವರೆಗೆ ಗೋವಾದಲ್ಲಿ ಅಂತಾರಾಷ್ಟ್ರೀಯ ಡಿ.ಒ.ಫ್.ವೈ. ತಾಂತ್ರಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಡಿ.ಒ.ಫ್.ವೈನ ಉಪಾಧ್ಯಕ್ಷೆಯಾಗಿರುವ ಡಾಕ್ಟರ್ ಮಧು ಸಿಂಘಾಲ್ ಅವರು 10 ಜನವರಿರಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ದೃಷ್ಟಿ ವಿಶೇಷಚೇತನರ ಸುಗಮ್ಯತೆಯ ಬಗ್ಗೆ ನಡೆದ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಈ ಸಮ್ಮೇಳನದಲ್ಲಿ ಗೂಗಲ್, ಮೈಕ್ರೋಸಾಫ್ಟ್, ಟಿ.ಸಿ.ಎಸ್. ಹಿಯರ್ 2 ರೀಡ್, ಸಕ್ಷಮ್, ಐ ಮುಂತಾದ ಹೆಸರಾಂತ ಕಂಪನಿಗಳ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಸಮ್ಮೇಳನದಲ್ಲಿ ಎಲ್ಲರ ಸಹಯೋಗದೊಂದಿಗೆ ದೃಷ್ಟಿ ವಿಶೇಷಚೇತನರ ಸುಗಮ್ಯತೆಯನ್ನು ಉತ್ತಮಗೊಳಿಸುವ ವಿಧಾನಗಳ ಬಗ್ಗೆ ಚರ್ಚಿಸಲಾಯಿತು. ಈ ಚರ್ಚೆಯು ಅನೇಕ ನವೀನ ವಿಧಾನಗಳು ಮತ್ತು ಆವಿಷ್ಕಾರಗಳ ಮೂಲಕ ಸುಗಮ್ಯತೆಯ ಕ್ಷೇತ್ರದಲ್ಲಿ ಉಂಟುಮಾಡಬಹುದಾದ ಧನಾತ್ಮಕ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲಿತು. ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದನ್ನು ಹೀಗೆಯೇ ಮುಂದುವರಿಸೋಣ. 13 ಜನವರಿ 2024ರಂದು ವಾವ್ಕಿಟ್ಟಿ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿತು. ವಾವ್ಕಿಟ್ಟಿ ಸಂಸ್ಥೆಯು ಮಹಿಳೆಯರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮಹಿಳಾ ಉದ್ಯಮಿಗಳ ಸಹಾಯಕ್ಕಾಗಿ ನಿಧಿ ಸಂಗ್ರಹಿಸಿ ಸಹಕರಿಸುತ್ತಿರುವ ಸಂಸ್ಥೆಯಾಗಿದೆ. ಡಾಕ್ಟರ್ ಮಧು ಸಿಂಘಾಲ್ ಅವರು ತಮ್ಮ ಅದ್ಭುತ ಜೀವನದ ಪಯಣವನ್ನು ಇವರೆಲ್ಲರೊಂದಿಗೆ ಹಂಚಿಕೊಂಡು, ಮಿತ್ರ ಜ್ಯೋತಿ ಸಂಸ್ಥೆಯು ದೃಷ್ಟಿ ವಿಶೇಷಚೇತನರ ಸಬಲೀಕರಣಕ್ಕಾಗಿ ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳ ಪರಿಚಯವನ್ನು ಮಾಡಿಕೊಟ್ಟರು. ತಂಡದವರೆಲ್ಲರೂ ಮಿತ್ರ ಜ್ಯೋತಿ ಹಾಗೂ ಮಧುಜಿ ಅವರ ಸಾಧನೆಯನ್ನು ಶ್ಲಾಘಿಸಿದರು.